ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ತತ್ಸತ್ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ ಅನುಶಾಸನ ಪರ್ವದಲ್ಲಿ ಇದು 237ನೇಯ ಭಾಗ. ಅಲ್ಲಿ ಆ ವಿಶ್ವ ಶಬ್ದದ ಅನೇಕ ಅರ್ಥಗಳನ್ನು ನಾವೇನು ನೋಡ್ತಾ ಇದ್ದೀವಿ. ಅದರಲ್ಲಿ 19 ಅರ್ಥಗಳನ್ನು ಕಳೆದ ದಿವಸ ನೋಡಿದ್ದೇವೆ. ಹಿರಿಯ ವಿದ್ವಾಂಸರಾದಂತಹ ಬನ್ನಂಜೆ ಗೋವಿಂದಾಚಾರ್ಯರು ವರ್ಣನೆ ಮಾಡಿರುವ 120 ಅರ್ಥಗಳಲ್ಲಿ 19 ಅರ್ಥಗಳನ್ನು ನೋಡಿದ್ದೇವೆ. ಮುಂದಿನ 20ನೇ ಅರ್ಥದಿಂದ ಈಗ ನಾವು ಇದರ ಶ್ರವಣವನ್ನು ಮುಂದುವರಿಸಬೇಕಾಗಿದೆ. ಸ್ವಸ್ತ್ಯಸ್ಸು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ತಜಿದಾಸ ಭುವನೇಶು ಜ್ಯೇಷ್ಠಂ ಪುನದಂ ವ ಓದತೇನಾಂ ಯತೋ ಜಜ್ಞ ಉಗ್ರಸ್ತ್ವೇಷ ನೃಮ್ಣಃ ಪುನದಯ್ಯೋ ಯುವತೀನಾಂ ಇತಿ ಬೃಹತಿ ಸಹಸ್ರ ಮಂತ್ರೇಷು ಆದ್ಯಸ್ಯ ಮಂತ್ರಸ್ಯ ಅರ್ಥಂ ಯದೇತದ್ ವಿಶ್ವಮಿತಿ ವಿಷ್ಣು ಸಹಸ್ರನಾಮ್ನಾಂ ಆದ್ಯಂ ಪದಂ ವಿವೃಣೋತಿ. ತಸ್ಯ ವಿಶ್ವಪದಸ್ಯ ಅನೇಕೇಷಾಂ ಅರ್ಥಾನಾಂ ಮಧ್ಯೆ 19 ಅರ್ಥಾಃ ಗತೆ ದಿವಸೆ ಸರ್ವೈರಸ್ಮಾಭಿಃ ಪ್ರಶ್ರುತಾಃ. ವಿಶ್ವ ಇತ್ಯತ್ರ ವಿಹಿ ವಿ ಶಬ್ದಃ ಜ್ಞಾನಿನಃ ವದತಿ. ವಯಃ ಜ್ಞಾನಿನಃ ಅನೇನ ಭಗವತಾ ಶ್ರಯಂತಿ. ವಿಭಿಃ ಜ್ಞಾನಿಭಿಃ ಶ್ರೀಯತೆ ಇತಿ ವಾ. ಜ್ಞಾನಿಭಿಃ ಅಯಂ ಭಗವಾನ್ ಗಮ್ಯತೆ, ಜ್ಞಾನಿನಃ ಏತಂ ಭಗವಂತಂ ಗಚ್ಚಂತಿ. ಅತಃ ಅಯಮೇವ ಭಗವಾನ್ ವಿಶ್ವಮಿತಿ ವರ್ಣ್ಯತೆ. ತೇನ ಅವಗಮೇನ ವಿವಿಧಂ ಶ್ರಯಂತಿ ವರ್ಧಂತೆ ಅನೇನ ಇತಿ ವಿಶ್ವಂ. ಆ ಭಗವಂತನನ್ನು ತಿಳಿದಿದ್ದರಿಂದ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅಭಿವೃದ್ಧಿಯನ್ನು ಪಡೀತಾರೆ. ಸಾಧಕರೆಲ್ಲರೂ ಕೂಡ ಭಗವಂತನನ್ನು ತಿಳಿದ್ರೂ ಎಲ್ಲರಿಗೂ ಒಂದೇ ರೀತಿಯಾದಂತಹ ಅಭಿವೃದ್ಧಿ ಏನಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಸಾಧನ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಮುಕ್ತಿ. ಇದನ್ನ ಶಾಸ್ತ್ರ ಹೇಳ್ತದೆ. ಆದ್ರಿಂದ ಶ್ರಯಂತಿ ಅಂದ್ರೆ ಹೋಗುತ್ತಾರೆ, ಅಭಿವೃದ್ಧಿಯನ್ನು ಪಡೆಯುತ್ತಾರೆ, ಮೇಲೆ ಹೋಗ್ತಾರೆ, ಅಭಿವೃದ್ಧಿಯನ್ನು ಪಡ್ಕೋತಾರೆ ಅಂತ ಅರ್ಥ. ವಿ ಅಂದ್ರೆ ವಿವಿಧ ರೂಪದಿಂದ ನಾನಾ ರೀತಿಯಿಂದ ಅಭಿವೃದ್ಧಿಯನ್ನು ಪಡ್ಕೊಳ್ಳುವುದರಿಂದ ಅವರಿಗೆ ಒಬ್ಬೊಬ್ಬರಿಗೂ ಅವರವ್ರದೇ ಆದಂತಹ ಗುರಿ ಇರುವುದರಿಂದ ಈ ಭಗವಂತನ ಕಾರಣದಿಂದ, ಈ ಭಗವಂತನ ಅನುಗ್ರಹದಿಂದಲೇ ನಾನಾ ರೀತಿಯಾದಂತಹ ಸಾಧನೆಯನ್ನು ಅವರು ಮಾಡುವುದರಿಂದ ಅಭಿವೃದ್ಧಿಯ ಮಾರ್ಗದಲ್ಲಿ ಮೇಲೇರುವುದರಿಂದ ಅವರಿಗೆ ವಿಶ್ವ ಅಂತ ಹೇಳ್ತಾರೆ. ಆ ಭಗವಂತನಿಗೆ ವಿಶ್ವ ಅಂತ ಹೇಳ್ತಾರೆ. ಇದು 20ನೇ ಅರ್ಥ. ಜಡೇಭ್ಯ ವಿಶಿಷ್ಟಂ ಚೇತನ ಜಾತಂ ಶ್ರಯತಿ ಚಲತ್ಯನೇನ ಇತಿ ವಿಶ್ವಂ. ವಿ ಅಂದ್ರೆ ವಿಶಿಷ್ಟ, ವಿಭಿನ್ನವಾದದ್ದು ಅಂತ ಅರ್ಥ. ಯಾವುದದು? ಈ ಚೇತನವಾದಂತಹ ಜಗತ್ತು, ಚೇತನ ರೂಪದ ಜಗತ್ತೇನಿದೆ ಇದು ಜಡಕ್ಕಿಂತಲೂ ಭಿನ್ನವಾಗಿದೆ. ನಮ್ಗೆ ಗೊತ್ತಿದೆ, ಜಡಕ್ಕೆ ಜ್ಞಾನ ಇಲ್ಲ, ಆದರೆ ಚೇತನಕ್ಕೆ ಜ್ಞಾನ ಇದೆ. ಇಂಥ ಈ ಜಗತ್ತು ಶ್ರಯತಿ ಮುಂದೆ ಹೋಗುತ್ತದೆ, ಚಲತಿ ಅದು ಚಲಿಸ್ತಾ ಇರೋದು, ಸಾಧನೆ ಮಾರ್ಗದಲ್ಲಿ ಮುನ್ನಡೆಯುವುದು ಈ ಪರಮಾತ್ಮನಿಂದಲಾಗಿ. ಹೀಗೆ ವಿ ಅಂದ್ರೆ ವಿಶಿಷ್ಟ ಅಂತ ಅರ್ಥ. ಜಡಕ್ಕಿಂತ ವಿಶಿಷ್ಟವಾದ ಚೇತನ ವರ್ಗ ಅಂತ ಅದರ ತಾತ್ಪರ್ಯ. ಆ ಚೇತನ ವರ್ಗ ಅನ್ನೋದು ಸ್ಥಾವರಗಳು, ಜಂಗಮಗಳು, ಹೀಗೆಲ್ಲ ಅನೇಕ ವಿಧವಾಗಿದೆ. ವೃಕ್ಷ, ಲತಾ ಮೊದಲಾದವುಗಳೆಲ್ಲ ಸ್ಥಾವರಗಳು, ನಮಗೆ ಗೊತ್ತಿದೆ. ಆ ಚೇತನ ವರ್ಗದಲ್ಲಿಯೇ ವಿ, ವಿಶ್ವ ಎಂಬಲ್ಲಿ ವಿ ಇದೆಯಲ್ಲ, ವಿ ಅಂದ್ರೆ ವಿಶಿಷ್ಟ ಅಂತ ಅರ್ಥ. ಚೇತನ ವರ್ಗದಲ್ಲಿಯೇ ಒಂದು ವೈಶಿಷ್ಟ್ಯವನ್ನ, ಪ್ರತ್ಯೇಕತೆಯನ್ನು ಪಡ್ಕೊಂಡಿರುವಂತಹ ತರವಹ ವೃಕ್ಷಗಳು ಊರ್ಧ್ವಂ ವರ್ಧಂತೆ,
ಮೇಲಕ್ಕೆ ಅವು ಬೆಳೆಯೋದು. ಅದು ಯಾರಿಂದಾಗಿ ಅಂದ್ರೆ ಈ ಪರಮಾತ್ಮನ ಒಂದು ಸನ್ನಿಧಾನದಿಂದಾಗಿಯೇ, ಪರಮಾತ್ಮನ ಕಾರಣದಿಂದಾಗಿಯೇ. ಮತ್ತೆ ಆ ಸ್ಥಾವರಗಳಾದಂತಹ ವೃಕ್ಷಾದಿಗಳಿಗಿಂತ ಭಿನ್ನರಾದವರು ಮತ್ತು ಉಳಿದವರು ಚೇತನಗಣಾಹ ಶ್ವಯಂತಿ ಅವಗಚ್ಚಂತಿ ಅನೇನ ಇತಿ ವಿಶ್ವಂ. ವಿ ಅಂತಂದ್ರೆ ವಿಶಿಷ್ಟರಾದವರು ಅಂತ ಅರ್ಥ. ಈ ಚೇತನರೆಲ್ಲರೂ ಕೂಡ ವಿಶಿಷ್ಟರಾಗಿದ್ದಾರೆ. ಅವರು ವಿಶಿಷ್ಟರಾದಂತಹ ಆ ಚೇತನರು ಶ್ವಯಂತಿ ಅಂದ್ರೆ ತಿಳಿಯುತ್ತಾರೆ ಅಂತ ಅರ್ಥ. ಪರಮಾತ್ಮನ ಅನುಗ್ರಹದಿಂದ ತಿಳಿಯುತ್ತಾರೆ. ಅದಕ್ಕಾಗಿ ಆ ಪರಮಾತ್ಮನನ್ನು ವಿಶ್ವ ಅಂತ ಹೇಳ್ತಾರೆ. ಇದು 23ನೇ ಅರ್ಥ. ವಿಶಿಷ್ಟಂ ಸರ್ವಗುಣೈ ಶ್ವಯಂತಿ ಜಾನಂತಿ ಜ್ಞಾನಿನಃ ಏತದಿತಿ ವಿಶ್ವಂ. ಈ ಪರಮಾತ್ಮನನ್ನ ವಿಶಿಷ್ಟ ಎಂಬುದಾಗಿ ಜ್ಞಾನಿಗಳು ತಿಳಿತಾರೆ. ವಿ ಅಂದ್ರೆ ವಿಶಿಷ್ಟ ಅಂತ ಅರ್ಥ. ಇಲ್ಲಿ ಈ ವಿ ಎನ್ನುವುದು ಜ್ಞಾನಿಗಳು ಇತ್ಯಾದಿಗಳನ್ನು ಹೇಳದೆ, ಯಾವುದೇ ಚೇತನ ಗಣವನ್ನು ಹೇಳದೇನೆ ಪರಮಾತ್ಮನನ್ನು ಹೇಳ್ತದೆ. ಸರ್ವಗುಣ ವಿಶಿಷ್ಟನಾದಂತಹ ಈ ಪರಮಾತ್ಮನನ್ನ ಸರ್ವಗುಣ ವಿಶಿಷ್ಟ ಅಂತ ತಿಳಿಯುವಂಥವ್ರು ಈ ಜ್ಞಾನಿಗಳು. ಆದ್ರಿಂದ ವಿ ಶ್ವ ಅಂತ ಅರ್ಥ. ಶ್ವ ಅಂತ ತಿಳಿಯುವವರು, ವಿ ಅಂದ್ರೆ ವಿಶಿಷ್ಟ ಎಂಬುದಾಗಿ ಅಂತ ಅರ್ಥ. ವಿ ಅಂದ್ರೆ ವಿಲಕ್ಷಣ ಅಂತ ಅರ್ಥ, ಅತ್ಯಂತ ವಿಚಿತ್ರ ಅಂತ ಅರ್ಥ. ಸ್ಟ್ರೇಂಜ್, ಸರ್ವತೋ ವಿಲಕ್ಷಣ. ಈ ಜಗತ್ತೆಲ್ಲದಕ್ಕಿಂತಲೂ ಅತ್ಯಂತ ವಿಚಿತ್ರನಾದವನು ಈ ಭಗವಂತ. ಅದಕ್ಕಾಗಿ ಆತನನ್ನ ವಿಲಕ್ಷಣ ಎಂಬುದಾಗಿ ಶ್ವಯಂತಿ ತಿಳಿಯುತ್ತಾರೆ ಜ್ಞಾನಿಗಳು. ಅದು ಯಾರಿಂದಾಗಿ? ಪರಮಾತ್ಮ ಅನುಗ್ರಹದಿಂದಾಗಿಯೇ ತಿಳಿತಾರೆ. ಅದಕ್ಕಾಗಿ ಆತನನ್ನು ವಿಶ್ವ ಅಂತ ಹೇಳ್ತಾರೆ. ಇದು 25ನೇ ಅರ್ಥ. ಜ್ಞಾನಿನ ಮೋಕ್ಷಾಂತಂ ವಿವಿಧಂ ಶ್ವಾಯಯತಿ ಇತಿ ವಿಶ್ವಂ. ಈ ಜ್ಞಾನಿಗಳಿಗೆ ಮೋಕ್ಷದ ಆ ಒಂದು ಫಲ ಏನಿದೆಯಲ್ಲ, ಮೋಕ್ಷ ಒಂದು ಕೊನೆಯ ಫಲ, ಅದನ್ನ ವಿವಿಧಂ ಶ್ವಾಯಯತಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಮೋಕ್ಷ. ಸಾರೂಪ್ಯ ಮೋಕ್ಷ ಕೆಲವರಿಗೆ, ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ, ಸರ್ವಾಂಗ ಸಾಯುಜ್ಯ, ಎಲ್ಲರಿಗೂ ಒಂದೇ ರೀತಿಯಾದ ಮೋಕ್ಷ ಇಲ್ಲ. ಒಬ್ಬೊಬ್ಬ ಸಾಧಕನಾದವನು ಒಂದೊಂದು ರೀತಿಯಾದಂತಹ ಮೋಕ್ಷವನ್ನು ಪಡಿತಾನೆ. ಎಷ್ಟೆಷ್ಟು ಸಾಧನೆ ಮಾಡಿರ್ತಾನೋ ಅಷ್ಟಷ್ಟು ಅವನಿಗೆ ಆ ಮೋಕ್ಷದಲ್ಲಿ ಆನಂದ ಅನುಭವ ಹೆಚ್ಚಾಗ್ತದೆ. ವಿವಿಧಂ, ಹೀಗೆ ಇಲ್ಲಿ ವಿ ಅಂದ್ರೆ ವಿವಿಧ, ಅನೇಕ ರೀತಿಯಾಗಿ ಅವರನ್ನ ಮೋಕ್ಷದಲ್ಲಿ ಇಡ್ತಾನೆ ಅಂತ ಅದರ ಅರ್ಥ. ಇದು 26ನೇ ಅರ್ಥ. ಮುಕ್ತಿಗೆ ಹೋದ್ಮೇಲೆ ವಿವಿಧ ರೀತಿಯಾದಂತಹ ಸುಖವನ್ನು ಕೊಡ್ತಾನೆ ಅಂತ 26ನೇ ಅರ್ಥ ಆಯ್ತು. ಸಂಸಾರದಲ್ಲಿ ಇದ್ದಾಗಲೇ ನಮ್ಮನ್ನ ಆತ ಓಡಾಡಿಸ್ತಾನಲ್ಲ ಅನೇಕ ಗತಿಗಳಲ್ಲಿ, ಅನೇಕ ಯೋನಿಗಳಲ್ಲಿ. ಅಲ್ಲಿ ವಿ ಅಂದ್ರೆ ವಿವಿಧ ಅಂತ ಅರ್ಥ. ಅನೇಕ ರೀತಿಯಾದಂತಹ ಯೋನಿಗಳಲ್ಲಿ ಶ್ರಾಯಯತಿ, ನಮ್ಮನ್ನು ಸಂಚರಿಸುವಂತೆ ಮಾಡ್ತಾನೆ ಈ ಪರಮಾತ್ಮ. ಇಲ್ಲೂ ಕೂಡ ವಿ ಅಂದ್ರೆ ವಿವಿಧ ಅಂತ ಅರ್ಥ. ಮುಂದೆ ನಾವು ನೋಡ್ಬೇಕಾದ್ದು 28ನೇ ಅರ್ಥ. ವೀನಾಂ ಜ್ಞಾನಿನಾಂ ಶಂ ಮೌಕ್ತಂ ಸುಖಂ ವಂ ಅಪರೋಕ್ಷ ಜ್ಞಾನಂ ಚ ಅನೇನ ಇತಿ ವಿಶ್ವಂ. ವಿಗಳು ಅಂದ್ರೆ ಜ್ಞಾನಿಗಳು. ಹಿಂದೆ ಹೇಳಿದ್ದೀನಿ, ನಾವು ಅರ್ಥವನ್ನು ನೋಡಿದ್ದೇವೆ. ಅವ್ರ ಕಡೆಯಿಂದ ನಾನಾ ರೀತಿಯಾದ ಸಾಧನೆಗಳನ್ನು ಮಾಡಿಸ್ತಾನೆ ಅಂತ ನಾವು ಅರ್ಥವನ್ನು ನೋಡಿದ್ದೇವೆ. ಅವರಿಗೆ ಆ ವಿಗಳು ಅಂದ್ರೆ ಜ್ಞಾನಿಗಳು, ಆ ವಿಗಳಿಗೆ ಅಂದ್ರೆ ಜ್ಞಾನಿಗಳಿಗೆ ಶಂ ಅಂದ್ರೆ ಮುಕ್ತಿಯ ಸುಖವನ್ನ ಮತ್ತೆ ವಂ ಅಪರೋಕ್ಷ ಜ್ಞಾನವನ್ನು ಕೂಡ ಇವನೇ ಕೊಡುವವನು, ಈ ಭಗವಂತನೇ. ಅಜ್ಞಾನಾಂ ಜ್ಞಾನವೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನ ಅಂತ ಪುರಾಣದ ಮಾತು. ತತ್ವನಿರ್ಣಯದಲ್ಲಿ ಆಚಾರ್ಯರು ಉದ್ಧರಿಸುವಂಥದ್ದು. ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡ್ತಾನೆ, ಅಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡ್ತಾನೆ, ಮೋಕ್ಷದಲ್ಲಿ ಸುಖವನ್ನು ಕೊಡ್ತಾನೆ. ಹೀಗೆ ಆ ಅಪರೋಕ್ಷ ಜ್ಞಾನ ಸುಖ ಎರಡನ್ನೂ ಕೊಡುವಂಥವನಾದ್ರಿಂದ ಅವನಿಗೆ ವಿಶ್ವ ಅಂತ ಹೇಳ್ತಾರೆ. ಇದು 28ನೇ ಅರ್ಥ. ಸರ್ವೇಷಾಂ ಚ ಚೇತನಾನಾಂ ವಿವಿಧಂ ತರತಮೋ ಭಾವೋಪೇತಂ ಶಂ ಸುಖಂ ವಂ ಜ್ಞಾನಂ ಚ ಅನೇನ ಇತಿ ವಿಶ್ವಂ. ಕೇವಲ ಜ್ಞಾನಿಗಳಿಗೆ ಮಾತ್ರ ಅಲ್ಲ, ಎಲ್ಲಾ ಚೇತನರಿಗೂ ಕೂಡ ವಿವಿಧಂ, ವಿ ಅಂದ್ರೆ ವಿವಿಧ ಅಂತ ಅರ್ಥ. ತಾರತಮ್ಯೋಪೇತವಾದ, ಗ್ರೇಡ್ನಿಂದ ಕೂಡಿದ, ಶಂ ಸುಖವನ್ನು, ವಂ ಜ್ಞಾನವನ್ನು ಕೊಡುವವನು ಅಂತ ಹೀಗರ್ಥ. ಹಿಂದೆ ವಿ ಅಂದ್ರೆ ಜ್ಞಾನಿಗಳು ಅಂತ ಅರ್ಥ ಆಗಿತ್ತು. ಇಲ್ಲಿ ವಿ ಅಂದ್ರೆ ವಿವಿಧ ಅಂತ ಹೀಗರ್ಥ. 29ನೇ ಅರ್ಥ ಇದು.
ನಿತ್ಯ ಸಂಸಾರಗಳಾದಂತಹ ಜೀವರೇನಿದ್ದಾರಲ್ಲ, ಪರಮಾತ್ಮನನ್ನೆಂದೂ ತಲುಪದೆ ಶಾಶ್ವತವಾದ ಮುಕ್ತಿಗೂ ಹೋಗದೆ ಶಾಶ್ವತವಾದ ನರಕಕ್ಕೂ ಹೋಗದೆ ಸಂಸಾರದಲ್ಲೇ ತೊಳಲಾಡ್ತಾ ಇರುವಂತವ್ರು ಇರ್ತಾರಲ್ಲ, ಅವರು ನಿತ್ಯ ಸಂಸಾರಿಗಳು. ಅವರನ್ನ ಸ್ವರ್ಗ, ತ್ರಿದಿವ ಅಂದ್ರೆ ಸ್ವರ್ಗ, ನಿರಯ ಅಂದ್ರೆ ನರಕ, ಭೂ ಅಂದ್ರೆ ಭೂಲೋಕ, ಈ 3 ಲೋಕಗಳಲ್ಲಿ ವಿವಿಧ ರೀತಿಯಿಂದ ಓಡಾಡಿಸ್ತಾ ಇರ್ತಾನೆ. ಇಲ್ಲಿ ಬಂದು ಹುಟ್ಟುತ್ತಾರೆ, ಕೆಲವು ಕಾಲ ಬದುಕ್ತಾರೆ, ಮುಂದೆ ಸಾಯ್ತಾರೆ, ಮತ್ತೆ ಸ್ವರ್ಗ ನರಕಾದಿಗಳು ಹೋಗ್ತಾರೆ, ಮತ್ತೆ ಹುಟ್ಟುತ್ತಾರೆ. ಹೀಗೆ ವಿ ಅಂದ್ರೆ ವಿವಿಧ ರೀತಿಯಿಂದ, ಕ್ಷಯತಿ ಅಂದ್ರೆ ಸಂಚಾರ ಮಾಡಿಸ್ತಾನೆ ಇರ್ತಾನೆ ಅವರನ್ನ. ಆದ್ರಿಂದ ಅವನಿಗೆ ವಿಶ್ವ ಅಂತ ಹೇಳ್ತಾರೆ. ಇದು ವಿಶ್ವ ಅನ್ನೋ ಶಬ್ದಕ್ಕೆ 30ನೇ ಅರ್ಥ ಆಯ್ತು. 31ನೇ ಅರ್ಥವನ್ನು ಹೀಗೆ ನೋಡೋಣ. ವಿ ಅಂದ್ರೆ ವಿವಿಧವಾದದ್ದು, ವಿವಿಧವಾದಂತಹ ಫಲವನ್ನ, ವೆರೈಟಿಗಳಿಂದ ಕೂಡಿದಂತಹ ಫಲಗಳನ್ನ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕೊಡುವವನು, ಆದ್ರಿಂದ ಆತ ವಿಶ್ವ. ತ್ರಿವಿಧರಾದ ಜೀವರಿದ್ದಾರೆ. ಭಕ್ತರಾದವರಿಗೆ ಮುಕ್ತಿಯನ್ನೇ ಕೊಡ್ತಾನೆ, ಮತ್ತೆ ಅಭಕ್ತರಾದವರಿಗೆ ಪರಮಾತ್ಮನ ಭಕ್ತರನ್ನು ದ್ವೇಷಿಸುವವರಿಗೆ ದುರ್ಗತಿ ಕೊಡುವವನು, ಮತ್ತೆ ಸಂಸಾರದಲ್ಲಿ ಯಾರು ಇರಬೇಕಾಗಿದೆಯೋ ನಿತ್ಯ ಸಂಸಾರಿಗಳು, ಅವರಿಗೆ ಸಂಸಾರವನ್ನೇ ಕೊಡುವವನು. ಹೀಗೆ ವಿ ಅಂದ್ರೆ ವಿವಿಧ ಅಂತ ಅರ್ಥ. ವಿವಿಧವಾದ ಫಲವನ್ನು ಶ್ವ ಕೊಡುವವನು 3 ರೀತಿಯ ಜೀವರಿಗೆ, ಅದಕ್ಕಾಗಿ ಆತ ವಿಶ್ವ. ಇದು 31ನೇ ಅರ್ಥ. ವಿಶ್ವ ಅಂದ್ರೆ ಪ್ರಜೆಗಳು ಅಂತ ಅರ್ಥ. ಆ ಪ್ರಜೆಗಳಿಗೆ ಒಂ ಜ್ಞಾನವನ್ನ, ವಿಶ್ವ ಅಂದ್ರೆ ಪ್ರಜೆಗಳು, ಒಂ ಅಂದ್ರೆ ಜ್ಞಾನ, ಎಲ್ಲಿಗೂ ಕೂಡ ಬರುವುದು ಈ ಪರಮಾತ್ಮನೆಂದರೆ. ಇಲ್ಲಿ ವಿಶ್ವ ಎಂಬ ಶಬ್ದವನ್ನೇ ಇಟ್ಕೊಂಡಿದ್ದೇವೆ. ವಿಟ್ ವಿಷವು ವಿಷಃ ಅಂತ ಶಬ್ದ ಅದು. ಅದರ ಆ ವಿಟ್ ಅಂತ ಏನು ಪ್ರಜೆಗಳನ್ನು ಹೇಳುವಂತ ಶಬ್ದ ಇದೆ, ಅದರ ಆದ್ಯಕ್ಷರವನ್ನ ಮಾತ್ರ ತಗೊಂಡು ವಿಶ್ವ ಎಂಬ ಶಬ್ದ ನಿಷ್ಪನ್ನವಾಗಿದೆ. ವಿ ಅಂತಂದ್ರೆ ಅತಿಶಯ ಜ್ಞಾನ ರೂಪಂ, ಶ್ವಂ ಅಂತಂದ್ರೆ ಸರ್ವಗತಂ. ಶ್ವ ಅಂದ್ರೆ ಪರಮಾತ್ಮ ಸರ್ವಗತ ಅನ್ನೋ ಅರ್ಥವನ್ನು ಹೇಳ್ತದೆ, ಸರ್ವವ್ಯಾಪ್ತ ಅನ್ನೋ ಅರ್ಥವನ್ನ. ವಿ ಅಂತಂದ್ರೆ ಅದು ಜ್ಞಾನರೂಪ ಅನ್ನೋ ಅರ್ಥವನ್ನು ಹೇಳ್ತದೆ. ಅತ್ಯಂತ ಶ್ರೇಷ್ಠವಾದ ಜ್ಞಾನ ಸ್ವರೂಪನಾದವನು ಈ ಪರಮಾತ್ಮ. ವಾಸ್ತವಿಕವಾಗಿ ಒನ್ ಜ್ಞಾನಂ, ವ ಅಂದ್ರೆ ಜ್ಞಾನ. ಆ ವ ಅನ್ನುವುದನ್ನು ವಿ ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಅವನು ಈ ವಿಶಿಷ್ಟವಾದ ಜ್ಞಾನ ಸ್ವರೂಪ ಅಂತನ್ನುವುದನ್ನೇ ಮತ್ತೆ 3ನೇ ಅಕ್ಷರವನ್ನು ಪ್ರಯೋಗ ಮಾಡುವ ಮೂಲಕ ಜ್ಞಾನ ಇನ್ನೂ ಹೆಚ್ಚಿನದಾಗಿದೆ ಅಂತ ತೋರಿಸಿದ್ದಾರೆ. ಯಾವತ್ತು ಆ ವರ್ಣಮಾಲೆಯಲ್ಲಿ ಮೊದಲನೇ ಅಕ್ಷರವನ್ನು ಹೇಳೋದನ್ನು ಬಿಟ್ಟು 3ನೇ ಅಕ್ಷರವನ್ನು ಹೇಳಿದ್ರೆ ಅದಕ್ಕೊಂದು ಸ್ಟ್ರೆಸ್, ಒತ್ತು ಹೆಚ್ಚಿರ್ತದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ತೃತೀಯ ಅತಿಶಯ ಅಂತ. ಪ್ರಥಮಾಕ್ಷರವನ್ನು ಬಿಟ್ಟು ತೃತೀಯಾಕ್ಷರವನ್ನು ಪ್ರಯೋಗ ಮಾಡಿದರೆ, ಉದಾಹರಣೆಗೆ ವ ಅನ್ನುವುದು ಅಕಾರ, ಅಲ್ಲಿ ಮೊದಲನೇ ಅಕ್ಷರ, ವ ಅನ್ನುವುದು 2ನೇ ಅಕ್ಷರ, ವಿ ಅನ್ನುವುದು 3ನೇ ಅಕ್ಷರ. ವ ಅಂದ್ರೆ ಜ್ಞಾನ ಅಂತ ಅರ್ಥ. ಆ ಜ್ಞಾನವನ್ನು ಹೇಳುವ ವದ ಬದಲಾಗಿ ಜ್ಞಾನವನ್ನೇ ಹೇಳಲಿಕ್ಕಾಗಿ ವಿ ಎಂಬುದನ್ನು ಪ್ರಯೋಗ ಮಾಡುವುದು ಹೆಚ್ಚಿನ ಜ್ಞಾನ ಸ್ವರೂಪ ಅನ್ನೋ ಅರ್ಥವನ್ನು ಹೇಳ್ತದೆ. ಅಲ್ಲಿಗೆ 33 ಅರ್ಥಗಳಾದವು. ಮುಂದೆ ವಿಶ್ವ ಅಂತಂದ್ರೆ ವಿಶತಿ, ಪ್ರವೇಶಿಸುತ್ತಾನೆ. ಎಲ್ಲಿ ಪ್ರವೇಶಿಸ್ತಾನೆ ಅಂತಂದ್ರೆ ದಕ್ಷಿಣಾಕ್ಷಿ, ನಮ್ಮ ಬಲಗಣ್ಣನ್ನ ಅವನು ಪ್ರವೇಶಿಸ್ತಾನೆ. ಬಲಗಣ್ಣಿನಲ್ಲಿದ್ದು ಜಾಗೃತ ಅವಸ್ಥೆಯನ್ನು, ಎಚ್ಚರಿಕೆಯ ಅವಸ್ಥೆಯನ್ನು ನಮಗೆ ಮಾಡುವವನೇ ಅವನಾಗಿದ್ದಾನೆ. ವಿಶ್ವ, ವೈಶ್ವಾನರ ಇತ್ಯಾದಿ ಶಬ್ದದಿಂದ ಅವನು ವಾಚ್ಯನಾಗಿದ್ದಾನೆ. ಮತ್ತೆ 35ನೇ ಅರ್ಥವನ್ನು ಮುಂದೆ ನೋಡಬೇಕು. ದಕ್ಷಿಣಾಕ್ಷಿ ವಿಷನ್ ವಾಯಯತಿ ಜ್ಞಾಪಯತಿ ಬಾಹ್ಯಾರ್ಥಾನ್ ಇತಿ ವಿಶ್ವಂ. ಆ ಬಲಗಣ್ಣಿನಲ್ಲಿ ಇದ್ದು ವಿಷನ್ ವಾಯಯತಿ, ವಿಶತಿ ವಾಯಯತಿ ಚ, ಇದು ವಿಶ್ವ ಅನ್ನೋ ಶಬ್ದ ಇನ್ನೊಂದು ಅರ್ಥ. ವಿಶ್ವ ಎಂಬುದು ಬಲಗಣ್ಣಿನಲ್ಲಿ ಇದ್ದಾನೆ ಅನ್ನೋದನ್ನು ತೋರಿಸ್ತದೆ. ವ ಅನ್ನುವುದು ಆತ ಹೊರಗಿನ ವಸ್ತುಗಳನ್ನು ತಿಳಿಸ್ತಾ ಇದ್ದಾನೆ. ವಾಗತಿ ಗಂಧನಯೋ ಅಂತ ಧಾತು, ಅದರ ನಿಜಂತವನ್ನು ತಗೊಂಡಿದ್ದಾರೆ. ಅದರಿಂದ ಹೊರಗಿನ ವಸ್ತುಗಳನ್ನು ತಿಳಿಸುವವನಾದ್ರಿಂದ ಆತನಿಗೆ ಈ ವಿಶ್ವ ಅಂತ ಹೀಗೆ ವರ್ಣಿಸ್ತಾರೆ. ಸ್ವಪ್ನ ಪ್ರವರ್ತನಾಯ ಮನಸ್ಸಿ ಅಂತಹ ವಿಶತಿ ಇತಿ ವಿಶ್ವಂ. ಆ ಭಗವಂತನಿಗೆ ವಿಶ್ವ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಸ್ವಪ್ನ ಪ್ರವರ್ತನಾಯ, ಜೀವನಿಗೆ ಸ್ವಪ್ನವನ್ನು ಬರೆಸಬೇಕಾಗಿದೆ.
ಆ ಸ್ವಪ್ನವನ್ನ ಜೀವನಿಗೆ ಭರಿಸುವುದಕ್ಕಾಗಿ ಅಂತಹ ಪ್ರವೇಶತೆ ಮನಸ್ಸಿನ ಒಳಗಡೆ ಪ್ರವೇಶ ಮಾಡುವಂಥವನು ಈ ಪರಮಾತ್ಮ. ಅದಕ್ಕಾಗಿ ಆತನನ್ನ ವಿಶ್ವ ಅಂತ ಹೀಗೆ ವರ್ಣಿಸ್ತಾರೆ. ಇದು 37ನೇ ಅರ್ಥ. ಮನಸ್ಸಿನೊಳಗೆ ಪ್ರವೇಶ ಮಾಡಿ ಆ ಮನಸ್ಸಿನ ಒಂದು ಪರದೆ ಮೇಲೆ ನಮಗೆ ನಾನಾ ಥರದ ಸಂಗತಿಗಳನ್ನ ಮನಸ್ಸಿನ ಸಂಗತಿಗಳನ್ನ ತೋರಿಸುವಂಥವನು ಈ ಪರಮಾತ್ಮನೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಇದು 37ನೇ ಅರ್ಥ. ಮತ್ತೆ ನಮಗೆ ನಿದ್ರೆ ಬರಿಸುವುದಕ್ಕಾಗಿ ವಿಶತಿ ಪ್ರವೇಶ ಮಾಡ್ತಾನೆ. ಎಲ್ಲಿ ಪ್ರವೇಶ ಮಾಡ್ತಾನೆ ಅಂದ್ರೆ ಹೃದಯದಲ್ಲಿ ಪ್ರವೇಶ ಮಾಡ್ತಾನೆ. ಪರಮಾತ್ಮನೇ ಹೃದಯದಲ್ಲಿ ಪ್ರವೇಶ ಮಾಡಿ ನಮಗೆ ನಿದ್ರೆ ಬರೆಸ್ತಾನೆ. ಪರಮಾತ್ಮನೇ ಮನಸ್ಸಿನಲ್ಲಿ ಪ್ರವೇಶ ಮಾಡಿ ನಮಗೆ ಕನಸು ಕಾಣುವಂತೆ ಮಾಡ್ತಾನೆ. ಆತನೇ ಬಲಗಣ್ಣಿನಲ್ಲಿ ಇದ್ದು ನಮಗೆ ಈ ಎಚ್ಚರದ ಅವಸ್ಥೆಯನ್ನು ಕೂಡ ಮಾಡ್ತಾನೆ. ಮಾಂಡೂಕ ಉಪನಿಷತ್ನಲ್ಲಿ ಇದೊಂದು ಮಂತ್ರ ಹೀಗೆ: ದಕ್ಷಿಣಾಕ್ಷಮುಖೇ ವಿಶ್ವ ಮನಸ್ಸಂತಸ್ತು ತೈಜಸಃ ಆಕಾಶೇ ಚ ಹೃದಯ ಪ್ರಾಜ್ಞ ತ್ರಿಧಾ ದೇಹೇ ವ್ಯವಸ್ಥಿತಃ. ವಿಶ್ವ ಅಥವಾ ವೈಶ್ವಾನರ ಒಂದು ರೂಪ ಬಲಗಣ್ಣಿನ ಅಗ್ರಭಾಗದಲ್ಲೇ ಇದ್ದಾನೆ. ಅವನು ಎಚ್ಚರದ ಅವಸ್ಥೆಗೆ ನಿಯಾಮಕ. ಮತ್ತೆ ಮನಸ್ಸಂತಸ್ತು ತೈಜಸಃ, ತೈಜಸ ಅಂತ ಕರೆಸ್ಕೊಂಡಿರುವಂತಹ ಭಗವಂತ ಮನಸ್ಸಿನ ಒಳಗಡೆ ಇದ್ದಾನೆ. ಅವನು ಸ್ವಪ್ನಾವಸ್ಥೆಗೆ ನಿಯಾಮಕ. ಹೃದಯಾಕಾಶದಲ್ಲಿ ಪ್ರಾಜ್ಞೆ ಎಂಬ ಹೆಸರಿನ ಭಗವಂತ ಇದ್ದಾನೆ. ಅವನು ನಮ್ಮ ನಿದ್ರೆಗೆ ನಿಯಾಮಕ. ಹೀಗೆ ಒಬ್ಬನೇ ಭಗವಂತ 3 ರೂಪದಿಂದ ನಮ್ಮ ಶರೀರದಲ್ಲಿದ್ದು ಈ ಎಲ್ಲ ಕ್ರಿಯೆಗಳನ್ನು ಕೂಡ ಮಾಡಿಸ್ತಾ ಇದ್ದಾನೆ. ವಿಶ್ವಾದಿರೂಪೋ ಯಸ್ತ್ವಾತ್ಮ ಸವಿಜ್ಞೇಯೋ ಮುಮುಕ್ಷುಭಿಃ ನಿರ್ವಿಶೇಷೋಪಿ ಭಗವಾನ್ ಚತುರ್ಧಾ ಸಮುದೀರಿತಃ ಇತಿ ಪ್ರತ್ಯಯ. ವಿಶ್ವ, ತೈಜಸ, ಪ್ರಾಜ್ಞಾ ಇದಲ್ಲದೆ ತುರಿಯ ಅಂತ ಮೋಕ್ಷಕ್ಕೆ ನಿಯಾಮಕವಾದಂತಹ ರೂಪ. ಇಂಥ 4 ರೂಪದ ಭಗವಂತನನ್ನ ಯಾವತ್ತೂ ಜೀವ ತಿಳ್ಕೊಳ್ಬೇಕು, ಉಪಾಸಿಸಬೇಕು. ಮೂಲತಃ ಭಗವಂತ ಒಬ್ಬನೇ ಆದರೂ ಕೂಡ ಅವನು ತನ್ನ ಲೀಲೆಯಿಂದ ಹೀಗೆ ನಾನಾ ಥರದ ರೂಪಗಳನ್ನ ತಾಳಬಲ್ಲಂಥವನು. ಅವನ ರೂಪಗಳನ್ನು ಹೀಗೆ ಸಾಧಕನಾದವನು ಉಪಾಸಿಸಬೇಕು ಅಂತ ಅದರ ತಾತ್ಪರ್ಯ. ಇದೇ ಮಾಂಡೂಕೋಪನಿಷತ್ನಲ್ಲಿ 3ನೇ ಖಂಡದಲ್ಲಿ ಜಾಗರಿತ ಸ್ಥಾನ ವೈಶ್ವಾನರ ಪ್ರಥಮ ಮಾತ್ರ ಜಾಗರಿತ ಸ್ಥಾನ ಬಹಿಃಪ್ರಜ್ಞ ಸಪ್ತಾಂಗೈಕೋನವಿಂಶತಿ ಮುಖ ವೈಶ್ವಾನರ ಪ್ರಥಮ ಪಾದ. ಜಾಗರಿತ ಸ್ಥಾನ ನಮಗೆ ಎಚ್ಚರವನ್ನು ಬರೆಸುವಂತವನು. ವೈಶ್ವಾನರ ಅವನೇ ವೈಶ್ವಾನರ ಅಂತ ಶಬ್ದದಿಂದ ಹೇಳಲ್ಪಟ್ಟಿದ್ದಾನೆ. ಓಂಕಾರದ ಅ ಉ ಮ ಇವುಗಳಲ್ಲಿ ಅಕಾರದಿಂದ ವಾಚ್ಯನಾದಂಥವನು ಇದೇ ಭಗವಂತನಾಗಿದ್ದಾನೆ. ಸ್ವಪ್ನಸ್ಥಾನ ತೈಜಸಃ ಉಕಾರ ದ್ವಿತೀಯ ಮಾತ್ರ. ಸ್ವಪ್ನವನ್ನು ನಮಗೆ ಕೊಡುವಂತಹ ತೈಜಸ ಎಂಬ ಹೆಸರಿನ ಭಗವಂತ ಉಕಾರ ಎಂಬ ಓಂಕಾರದ 2ನೇ ಅವಯವದಿಂದ ವಾಚ್ಯನಾಗಿದ್ದಾನೆ. ಸುಷುಪ್ತ ಸ್ಥಾನ ಪ್ರಾಜ್ಞ ಮಕಾರ ತೃತೀಯ ಮಾತ್ರ. ಪ್ರಾಜ್ಞೆ ಎಂಬ ಹೆಸರಿನ ಭಗವಂತ ನಮ್ಮನ್ನ ಮಲಗಿಸುವಂಥವನು. ಅವನು ಓಂಕಾರದ 3ನೇ ಅವಯವವಾದಂತಹ ಮಕಾರದಿಂದ ವಾಚ್ಯನಾಗಿದ್ದಾನೆ. ಹೀಗೆ ಆ ಭಗವಂತನ ಕ್ರಿಯೆಗಳನ್ನ ಆ ಮಾಂಡೂಕೋಪನಿಷತ್ನಲ್ಲಿ ವರ್ಣಿಸ್ತಾರೆ. ಹೃದಯಂ ವಿಷಂ ಕೇವಲ ಆನಂದಂ ಅನುಭಾವಯತಿ ಇತಿ ವಿಶ್ವಂ. ಇದು 39ನೇ ಅರ್ಥ. ಹೃದಯದೊಳಗೆ ಅವನಿದ್ದು ಕೇವಲ ಆನಂದವನ್ನು ಮಾತ್ರ ನಮಗೆ ಅನುಭವಕ್ಕೆ ಕೊಡುವಂಥವನು. ಆ ನಿದ್ರಾ ಕಾಲದಲ್ಲಿ ಯಾವತ್ತೂ ಯಾರಿಗೂ ದುಃಖ ಇರೋದಿಲ್ಲ. ಮೂರ್ಛೆ ಹೋದಾಗ ಕೆಲವು ಬಾರಿ ದುಃಖ ಆಗಬಹುದು ಮನುಷ್ಯನಿಗೆ. ಆದ್ರೆ ನಿದ್ರಾ ಕಾಲದಲ್ಲಿ ಯಾರಿಗೂ ದುಃಖ ಇಲ್ಲ, ಕೇವಲ ಸುಖನೇ ಆವಾಗ. ಇದು 39ನೇ ಅರ್ಥ. ಜೀವಸ್ಯ ನಿದ್ರೆಯ ವಿಲೀನಂ ಶ್ವಂ ಜ್ಞಾನಂ ಅನೇನ ಇತಿ ವಿಶ್ವಂ. ನಾವು ನಿದ್ರೆ ಮಾಡಿದಾಗ ಈ ಜಗತ್ತಿನ ಏನು ಜ್ಞಾನವೂ ನಮಗಿರೋದಿಲ್ಲ. ಕೇವಲ ನಾನು
ಎಂಬ ಜ್ಞಾನ, ಸುಖ ಎಂಬ ಜ್ಞಾನ, ಮತ್ತೆ ಆ ಕಾಲದ ಜ್ಞಾನ. ಇಷ್ಟು ಹೊತ್ತು ಕಾಲ ನಾನು ಸುಖವಾಗಿ ಮಲಗಿದ್ದೆ ಅಂತ ಕಾಲದ ನನ್ನ ಸುಖದ ಜ್ಞಾನ ಮಾತ್ರ ಆ ನಿದ್ರೆಯಲ್ಲಿ ಇರ್ತದೆ. ಹೊರತು ನನ್ನದಾದಂತಹ ಈ ದೇಹ ಇತ್ಯಾದಿ ಯಾವುದೇ ವಸ್ತುವಿನ ಜ್ಞಾನವು ನಿದ್ರೆಯಲ್ಲಿ ನಮಗಾಗೋದಿಲ್ಲ. ಕನಸಿನಲ್ಲಿ ಬೇರೆ ಬೇರೆ ಸಂಗತಿಗಳನ್ನು ನೋಡ್ತೀವಿ, ಆದರೂ ಕೂಡ ನಿದ್ರೆಯಲ್ಲಿ ಎಲ್ಲ ಜ್ಞಾನವೂ ವಿಲೀನ ಆಗಿರ್ತದೆ. ಹೀಗಾಗಿ ವಿ ಅಂದ್ರೆ ವಿಲೀನ, ಅಡಗಿ ಹೋಗುವುದು. ಯಾವುದದು ಅಂದ್ರೆ ಶ್ವ, ವಿಲೀನಂ ಶ್ವಂ ತೇನ ಸಹ ವಿಶ್ವಂ. ಯಾವ ಜ್ಞಾನವು ಪರಮಾತ್ಮನ ಕಾರಣದಿಂದಾಗಿ, ಅವನ ಮಾಯೆಯಿಂದಾಗಿ ನಮಗೆ ವಿಲೀನ ಆಗಿ ಹೋಗಿರ್ತದೋ ಅದಕ್ಕಾಗಿ ಆತನನ್ನ ವಿಶ್ವ ಅಂತ ಹೇಳಬೇಕು. ಮುಂದೆ ವಿಶತಿ ಜೀವಸ್ವರೂಪಂ ಬಿಂಬತಯ ಇತಿ ವಿಶ್ವಂ, 41ನೇ ಅರ್ಥ. ವಿ ಅಂದ್ರೆ ವಿಶತಿ, ವಿಶ್ವ ಅಂದ್ರೆ ವಿಶತಿ ಅಂತ ಅರ್ಥ. ಎಲ್ಲಿ ಪ್ರವೇಶ ಮಾಡಿದ್ದಾನೆ ಅಂದ್ರೆ ಜೀವನ ಸ್ವರೂಪದ ಒಳಗೆ ಪ್ರವೇಶ ಮಾಡಿದ್ದಾನೆ. ಹೇಗೆ ಪ್ರವೇಶ ಮಾಡಿದ್ದಾನೆ ಅಂದ್ರೆ ಬಿಂಬನಾಗಿ ಪ್ರವೇಶ ಮಾಡಿದ್ದಾನೆ. ಅದಕ್ಕಾಗಿ ಆತನನ್ನ ವಿಶ್ವ ಅಂತ ಹೇಳ್ತಾರೆ. ಇನ್ನ ವಿ ಅಂದ್ರೆ ವಿಶಿಷ್ಟವಾದದ್ದು ಅಂತ ಅರ್ಥ. ಶ ಅಂತಂದ್ರೆ ಸುಖ ಅಂತ ಅರ್ಥ. ವ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಯಾವ ಭಗವಂತನಿಗೆ ಇರುವ ಜ್ಞಾನ ಮತ್ತು ಅವನ ಸುಖ ಇದೆರಡೂ ಕೂಡ ತುಂಬಾ ವಿಶಿಷ್ಟವಾದದ್ದು, ನಮ್ಮ ಪ್ರಾಕೃತ ಗಣನೆಗಳಿಗೆ ಅದು ಮೀರಿದ್ದು. ಅದಕ್ಕಾಗಿ ಆತನನ್ನ ವಿಶ್ವ ಅಂತ ಹೇಳ್ತಾರೆ. ಜೀವನಲ್ಲಿ ಬೇರೆ ಯಾವ ಜೀವನಲ್ಲೂ ಇಲ್ಲದೇ ಇರುವಂತಹ ಅಧಿಕವಾದ ಶ ಅಂದ್ರೆ ಸುಖ, ವ ಅಂದ್ರೆ ಜ್ಞಾನ ಇರುವುದರಿಂದ ವಿಶ್ವ. ಇದು 42ನೇ ಅರ್ಥ. ಮತ್ತೆ ಅದು ಅಪ್ರಾಕೃತವಾದದ್ದು. ವಿಲಕ್ಷಣ ಅಂದ್ರೆ ಅಪ್ರಾಕೃತವಾದದ್ದು. ಅಪ್ರಾಕೃತವಾದ ಜ್ಞಾನ ಮತ್ತು ಆನಂದಗಳಿರುವುದರಿಂದ ವಿ ಅಂದ್ರೆ ವಿಲಕ್ಷಣವಾದ್ದು, ಅಪ್ರಾಕೃತವಾದ್ದು ಅಂತ ಅರ್ಥ. ಹಿಂದೆ ವಿ ಅಂದ್ರೆ ಅಧಿಕವಾದ್ದು ಅಂತ ಅರ್ಥ. ಇಂಥ ಶ ಅಂದ್ರೆ ಸುಖ ಮತ್ತು ವ ಅಂದ್ರೆ ಜ್ಞಾನವುಳ್ಳವನಾದ್ರಿಂದ ವಿಶ್ವ. ಇದು 43ನೇ ಅರ್ಥ. ವಿ ಶ ವ ಅಂತ ಹೀಗೆ ಮೂರನ್ನು ಕೂಡ ಪ್ರತ್ಯೇಕಿಸಿ ತಿಳ್ಕೊಳ್ಳುವುದು ಈ 44ನೇ ಅರ್ಥದ ಅನುಸಂಧಾನದ ಉದ್ದೇಶ. ಭಗವಂತ ವಿ ಯಾಕೆಂದ್ರೆ ವಿಶಿಷ್ಟನಾದ್ದರಿಂದ, ಅವನು ಜ್ಞಾನ ಸ್ವರೂಪನಾದ್ರಿಂದ, ಜ್ಞಾನ ಮತ್ತು ಆನಂದ ಸ್ವರೂಪನಾದ್ರಿಂದ ಶ್ವಂ ಅಂತ ಕರೆಸ್ಕೊಂಡಿದ್ದಾನೆ. ಶ ಅಂದ್ರೆ ಸುಖ ಅಂತ ಅರ್ಥ, ವ ಅಂದ್ರೆ ಜ್ಞಾನ ಅಂತ ಅರ್ಥ. ಹೀಗೆ ವಿ ಅನ್ನುವುದು ಭಗವಂತ ವಿಶಿಷ್ಟ ಅನ್ನೋ ಅರ್ಥವನ್ನು, ಶ ಅನ್ನುವುದು ಸುಖವನ್ನು, ವ ಅನ್ನುವುದು ಜ್ಞಾನವನ್ನು ಹೇಳ್ತದೆ. ಅಕಯ ಪವಿ ಸಂಭೂಮ ಸಖಾಹ ವಿಷ್ಣುವಾಚಕಾಹ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸಿದಂತ ಒಂದು ಏಕಾಕ್ಷರ ಕೋಶ ಇದೆ. ಮತ್ತೆ ವಿಪಕ್ಷಿ ಪರಮಾತ್ಮನೋಹ ಅಂತ ಮತ್ತೊಂದು ಕೋಶವೂ ಇದೆ. ವಿ ಅಂತಂದ್ರೆ ಏಕಾಕ್ಷರ ಶಬ್ದ ಇದು. ಅದು ಗರುಡನನ್ನು ಹಾಗೆ ಪರಮಾತ್ಮನನ್ನು ಇಬ್ಬರನ್ನು ಕೂಡ ವರ್ಣಿಸುವಂತಹ ಒಂದು ಶಬ್ದ. ಆದ್ರಿಂದ ವಿ ಅಂದ್ರೆ ವಿಶಿಷ್ಟನಾದ ಪರಮಾತ್ಮ ಅಂತ ಒಂದೇ ಅಕ್ಷರವೇ ಹೇಳ್ತದೆ. ಇದು 44ನೇ ಅರ್ಥ. 45ನೇ ಅರ್ಥ ವಿಶ್ವೇಶತ್ವಾತ್, ಜಗತ್ತಿಗೆ ಅವನು ಒಡೆಯ ಆದ್ರಿಂದ ವಿಶ್ವ ಅಂತ 45ನೇ ಅರ್ಥ. ಯಾಕೆಂದ್ರೆ ಅದಕ್ಕೆ ಪ್ರಮಾಣ ಶ್ಲೋಕವೂ ಹೀಗೆ ಕಂಡು ಬರ್ತದೆ. ಸರ್ವೇಶತ್ವಾತ್ ಸರ್ವಗತ್ವಾತ್ ಸರ್ವಸ್ಯ ಪ್ರಭವಾಪ್ಯಯಾತ್ ಸರ್ವಸ್ಯ ಸರ್ವದಾ ಜ್ಞಾನಾತ್ ಸರ್ವಮೇನಂ ಪ್ರಚಕ್ಷತೆ ಅಂತ ಇದೊಂದು ಪ್ರಮಾಣ ಶ್ಲೋಕ. ಸರ್ವಕ್ಕೂ ಈಶನಾಗಿದ್ದಾನೆ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಎಲ್ಲದರ ಉತ್ಪತ್ತಿ ಮತ್ತು ಅದರ ಪ್ರಳಯಕ್ಕೆ ಕಾರಣ, ನಾಶಕ್ಕೆ ಕಾರಣ ಆಗಿದ್ದಾನೆ, ಸರ್ವವನ್ನು ತಿಳ್ಕೊಂಡಿದ್ದಾನೆ. ಆದ್ರಿಂದ ಅವನನ್ನ ಸರ್ವ ಅಂತ ಹೇಳ್ತಾರೆ. ಸರ್ವ ಅಂತ ಹೇಳುವುದಕ್ಕೂ ವಿಶ್ವ ಅಂತ ಹೇಳುವುದಕ್ಕೂ ಅರ್ಥ ಒಂದೇ, ವ್ಯತ್ಯಾಸ ಏನಿಲ್ಲ. ಇದು 45ನೇ ಅರ್ಥ. ವಿಶ್ವಸ್ಮಿನ್ ವ್ಯಾಪ್ತತ್ವಾತ್ ವಿಶ್ವಂ, ಇಡೀ ಜಗತ್ತಿನಲ್ಲಿ ಅವನು ವ್ಯಾಪ್ತನಾದ್ದರಿಂದ ಅವನಿಗೆ ವಿಶ್ವ ಎಂಬ ಶಬ್ದದಿಂದ ಶಾಸ್ತ್ರದಲ್ಲಿ ವ್ಯವಹರಿಸ್ತಾರೆ. ಹೀಗೆ ವಿಶ್ವ ಅಂತಂದ್ರೆ ವಿಶ್ವ ಎಂಬಲ್ಲಿ ಮೊದಲನೇ ವಿ ಎಂಬ ಅಕ್ಷರ ಇಡೀ ವಿಶ್ವವನ್ನು ಹೇಳ್ತದೆ, ಪ್ರಪಂಚವನ್ನು. ಅದರಲ್ಲಿ ವ ಅಂದ್ರೆ ವ್ಯಾಪ್ತ ಅಂತ ಅರ್ಥ. ಇದು 46ನೇ ಅರ್ಥ. ಮುಂದೆ 47ನೇ ಅರ್ಥ ನಾವು ನೋಡ್ಬೇಕಾದದ್ದು. ವಿಶ್ವ ಪ್ರಭವತ್ವಾದ್ವಾ ವಿಶ್ವಂ. ವಿ ಅನ್ನುವ ಶಬ್ದ ವಿಶ್ವ ಶಬ್ದದ ಸಂಕ್ಷಿಪ್ತ ರೂಪ. ವಿಶ್ವ ಅಂದ್ರೆ ಪ್ರಪಂಚ. ಅದರಲ್ಲಿ ವಿ ಎನ್ನುವ ಮೊದಲನೇ ಅಕ್ಷರದಿಂದ ಪ್ರಪಂಚವನ್ನು ನಾವು ತಗೊಳ್ಬೇಕು.
ಇಡೀ ವಿಶ್ವವನ್ನು ಕೇವಲ ವಿ ಎಂಬ ಶಬ್ದದಿಂದ ಹಿಡಿದುಕೊಂಡು ಅದಕ್ಕೆ ವ ಅಂದ್ರೆ ವಾ ಗತಿ ಗಂಧನಯೋಹ ಅದರ ಉತ್ಪತ್ತಿ ಕಾರಣನಾದ್ರಿಂದ ಅವನನ್ನು ವಿಶ್ವ ಅಂತ ಹೇಳಬೇಕು. ಇದು 47ನೇ ಅರ್ಥ. ಆ ಜಗತ್ತಿನ ಅಪ್ಯಯ ಅಂದ್ರೆ ಪ್ರಳಯ ಅದಕ್ಕೆ ಕಾರಣನಾದ್ರಿಂದ ಅವನನ್ನ ವಿಶ್ವ ಅಂತ ಹೇಳಬೇಕು ಅಂತ 48ನೇ ಅರ್ಥ. ವಿಶ್ವಜ್ಞನಾದ್ರಿಂದ ವಿಶ್ವ. ಇದೆಲ್ಲ ಅರ್ಥಗಳನ್ನ ಕಳೆದ ದಿವಸ ನಾನು ಕೂಡ ಮಹಾಭಾರತದ ಉದ್ಯೋಗ ಪರ್ವದ ದೃಷ್ಟಿಯಿಂದ ಹೇಳಿದ್ದೆ. ಬನ್ನಂಜೆ ಗೋವಿಂದಾಚಾರ್ಯ ಹೇಳಿರುವ ಅರ್ಥಗಳನ್ನು ಒಂದಾದ್ಮೇಲೆ ನಾವು ನೋಡ್ತಾ ಇರುವ ಪ್ರಸಂಗ ಇದು. ಅದರಿಂದ ಮತ್ತೊಮ್ಮೆ ಅಲ್ಲಿರುವುದೇ ಇಲ್ಲಿ ಬಂದಿರಬಹುದು. ವಿಶ್ವಜ್ಞನಾದ್ರಿಂದ ಆತ ವಿಶ್ವ. ವಿಶ್ವ ಅಂತರ್ಯಾಮಿ ಆದ್ರಿಂದ ವಿಶ್ವ ಅಂತ ಇನ್ನೊಂದು ಅರ್ಥ. ಅದು 50ನೇ ಅರ್ಥ. ಸರ್ವಂ ಹೀತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಹೀಗೆಲ್ಲ ಉಪನಿಷತ್ತೇ ಮಾಂಡೂಕ್ಯ ಉಪನಿಷತ್ತು ಮೊದಲಾದದ್ದು ಅದಕ್ಕೆ ಅರ್ಥವನ್ನು ವಿವರಣೆ ಮಾಡಿದೆ. ಸರ್ವಂ ಹೇತದ್ ಬ್ರಹ್ಮ, ಆ ಪರಮಾತ್ಮನೇ ಬ್ರಹ್ಮ ಅಂದ್ರೆ ಹೇಗೆ ಬ್ರಹ್ಮ ಅಂದ್ರೆ ಏಷ ಸರ್ವಜ್ಞ ಏಷ ಸರ್ವೇಶ್ವರ ಏಷ ಅಂತರ್ಯಾಮಿ ಏಷ ಯೋನಿ ಸರ್ವಸ್ಯ ಪ್ರಭಾವಾಪ್ಯಯೌ ಹಿ ಭೂತಾನಾಂ ಅಂತ. ಇದು ಮಾಂಡೂಕ್ಯೋಪನಿಷತ್ತಿನ ಆರಂಭದಲ್ಲೇ ಬರುವಂತಹ ಮಂತ್ರ ಗುಚ್ಛ. ಏಷ ಸರ್ವಜ್ಞ, ಈ ಪರಮಾತ್ಮನು ಸರ್ವಜ್ಞನಾಗಿದ್ದಾನೆ. ಏಷ ಸರ್ವೇಶ್ವರ, ಅವನು ಸರ್ವೇಶ್ವರನೂ ಆಗಿದ್ದಾನೆ. ಏಷ ಅಂತರ್ಯಾಮಿ, ಜಗತ್ತಿನ ಅಂತರ್ಯಾಮಿ ಆಗಿದ್ದಾನವನು. ಏಷ ಯೋನಿ ಸರ್ವಸ್ಯ, ಜಗತ್ತಿನ ಮೂಲ ದ್ರವ್ಯವಾಗಿದ್ದಾನವನು. ಜಗತ್ತೆಲ್ಲ ಹುಟ್ಟುವುದು ಅವನಿಂದಲೇ ಆಗಿದೆ. ಪ್ರಭವ ಅಪ್ಯಯ, ಹುಟ್ಟು ಮತ್ತು ನಾಶಕ್ಕೂ ಅವನೇ ಕಾರಣನಾಗಿದ್ದಾನೆ. ಇತಿ ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ ಇತಿ ಚ ಗೀತಾಸು, ಗೀತಾದಲ್ಲಿದೆ. ಅದನ್ನು ನಾನು ಕಳೆದ ದಿವಸ ಹೇಳಿದ್ದೆ. ವೀನಾಂ, ಆ ಜ್ಞಾನಿಗಳಿಗೆ ವಿಶಿಷ್ಟವಾದ ಸುಖವನ್ನು ಕೊಡುವವನು ಅನ್ನೋ ಕಾರಣಕ್ಕಾಗಿ ಆತನ ವಿಶ್ವ ಅಂತ ಹೇಳ್ತಾರೆ. ಅದು 51ನೇ ಅರ್ಥ ಆಯ್ತು. ವಿವಿಧಂ, ವಿ ಅಂದ್ರೆ ವಿವಿಧ ಅಂತ ಅರ್ಥ. ಶ್ವಂ ಅಂದ್ರೆ ಚರಂ, ಶ್ವ ಅಂದ್ರೆ ಸಂಚಾರ ಮಾಡುವಂಥದ್ದು, ಗತಿಯನ್ನು ಉಳ್ಳದ್ದು, ಸಂಚಾರ ಮಾಡುವಂಥ ಜಗತ್ತು ಅಂತ ಅರ್ಥ. ಅಸ್ಯ ಲೀಲಾ ಸೃಷ್ಟಿ ರೀತಿ ವಿಶ್ವಂ, ಈ ಇಡೀ ಜಗತ್ತು ಕೂಡ ಸಂಚಾರ ಮಾಡುವ ಜಗತ್ತೆಲ್ಲವೂ ಈತನ ಲೀಲೆಯಿಂದಲೇ ಸೃಷ್ಟವಾದದ್ದು. ಹೀಗೆ ಇದು 52ನೇ ಅರ್ಥ. 53ನೇ ಅರ್ಥದಲ್ಲಿ ವಿ ಅಂತಂದ್ರೆ ರಹಿತ ಅಂತ ಅರ್ಥ. ವಿಶ್ವ ಅಂದ್ರೆ ಚಲನವಿಲ್ಲದ್ದು, ವಿಗತವಾದ. ವಿಗತ ಅಂದ್ರೆ ವಿಗತ, ವಿಕಲ ಇತ್ಯಾದಿ ಶಬ್ದಗಳು ರಹಿತ ಅನ್ನೋ ಅರ್ಥವನ್ನು ಹೇಳ್ತಾವೆ, ನಮಗೆ ಗೊತ್ತಿದೆ. ಅಲ್ಲಿ ಆ ವಿಗತ, ವಿಕಲ ಇತ್ಯಾದಿ ಶಬ್ದಗಳಲ್ಲಿ ಮೊದಲನೇದಾದ ವಿ ಅನ್ನು ಮಾತ್ರ ಇಟ್ಕೊಳ್ಳೋಣ. ಶ್ವ ಅಂದ್ರೆ ಗತಿ ಅಂತ ಅರ್ಥ ಇಟ್ಕೊಳ್ಳೋಣ. ಗತಿ ಯಾವುದಕ್ಕೆ ಇಲ್ಲವೋ ಅಂತ ಜಡವ ಈ ಸ್ಥಾವರ ಜಗತ್ತೇನಿದೆ ಅದು ಕೂಡ ಈತನ ಲೀಲಾ ಸೃಷ್ಟಿಯೇ. ಆದ್ರಿಂದ ಭಗವಂತ ವಿಶ್ವ. ಇದು 53ನೇ ಅರ್ಥ. ನ ಶ್ವಯತಿ ನ ಕರ್ಮಣ ವರ್ಧತೆ ಇತಿ ವಿಶ್ವಂ. ವಿ ಎನ್ನುವುದು ಆ ರಹಿತ ಅನ್ನೋ ಅರ್ಥವನ್ನ ತಿಳಿಸ್ತದೆ ಅಂತಾಯ್ತು. ಹಾಗಾದ್ರೆ ಶ್ವಯತಿ ಅಂತಂದ್ರೆ ಕರ್ಮದಿಂದ ಅಭಿವೃದ್ಧಿಯನ್ನು ಹೊಂದುವುದು ಅಂತ ಅರ್ಥ. ಎಲ್ಲಾ ಜೀವರು ನಮ್ಮಂಥವರು ಕೂಡ ನಾನಾ ಥರದ ಕರ್ಮಗಳನ್ನು ಮಾಡಿ ಅಭಿವೃದ್ಧಿಯನ್ನು ಪಡಿಬೇಕಾದವರು. ಕರ್ಮಗಳನ್ನು ಮಾಡದೆ ಹೋದ್ರೆ ಇವರಿಗೆ ಗತಿಯೇ ಇಲ್ಲ. ನಕರ್ಮಣ ವರ್ಧತೆ ನೋಕನೀಯಾನ್, ಯಾವುದೇ ಕರ್ಮವನ್ನು ಮಾಡಿ ಆತ ದೊಡ್ಡವನಾಗಬೇಕಾಗಿಲ್ಲ. ಕರ್ಮವನ್ನು ಮಾಡದೆ ಹೋದ್ರೆ ಆತ ಚಿಕ್ಕವನು ಆಗುವುದಿಲ್ಲ ಅಂತ ವೇದವಾಕ್ಯ ಹೇಳಿರುವುದರಿಂದ ನ ಶ್ವಯತಿ, ಆತ ಎಂದೂ ಕರ್ಮವನ್ನು ಮಾಡಿ ಅವತಾರಾದಿಗಳನ್ನು ಮಾಡಿ ಮೇಲಕ್ಕೆ ಹೋಗ್ಬೇಕಾಗಿಲ್ಲ ಅನ್ನೋ ಅರ್ಥವನ್ನ 54ನೇ ಅರ್ಥ ತಿಳಿಸ್ತದೆ. ಅಲ್ಲಿ ವಿ ಅಂದ್ರೆ ನ ಅಂತ ಅರ್ಥ. ವಿಶ್ವಂ ಸ್ವತಃ ನಿಶ್ಚಲಂ, ಭಗವಂತ ಸ್ವತಃ ನಿಶ್ಚಲನಾಗಿದ್ದಾನೆ. ವಿ ಅಂದ್ರೆ ರಹಿತ ಅಂತ ಅರ್ಥ, ನಮಗದು ಗೊತ್ತಿದೆ. ಶ್ವ ಅಂದ್ರೆ ಗತಿ ಅಂತ ಅರ್ಥ, ಗತಿಯಿಂದ ರಹಿತವಾದದ್ದು. ಈ ಅರ್ಥವನ್ನ ಈಶಾವಾಸ್ಯ ಉಪನಿಷತ್ತಿನ ಒಂದು ಮಂತ್ರಕ್ಕೆ ಅನುಸಾರವಾಗಿ ತಿಳ್ಕೊಳ್ಳೋಣ. ಅನೇಜದೇಕಂ ಮನಸೋ ಜವೀಯ ನೇನದ್ದೇವ ಆಪ್ನುವನ್ ಪೂರ್ವಮರ್ಷತ ತದ್ಧಾವತಃ ಅನ್ಯಾನತ್ಯೇತಿ ತಿಷ್ಠತ್ ತಸ್ಮಿನ್ ಅಪೋ ಮಾತರಿಶ್ವ ದದಾಹತೆ. ಅವನು ತಾನು ಇದ್ದಲ್ಲೇ ಇದ್ದಾನೆ, ಎಂದು ಕೂಡ ಅವನು ಸಂಚಾರ ಮಾಡ್ತಿಲ್ಲ. ಆದ್ರೆ ಅವನನ್ನು ಮೀರಿ ಹೋಗುವುದು ಈ ಬೇರೆ ಯಾರಿಗೂ ಕೂಡ ಸಾಧ್ಯ ಆಗಲಿಲ್ಲ. ಹೀಗಾಗಿ
ತಿಷ್ಠತು ಒಂದೇ ಕಡೆ ಇದ್ದಾನೆ, ನಿಶ್ಚಲ ಅವನು. ಆ ಕಾರಣಕ್ಕಾಗಿ ಅವನನ್ನ ವಿಶ್ವ ಅಂತ ಹೀಗೆ ವರ್ಣಿಸ್ತಾರೆ. ರುದ್ರಾಧ್ಯಾಯದಲ್ಲೂ ಕೂಡ ನಮ್ಮ ಆಸೀನೇಭ್ಯ ಶಯಾನೇಭ್ಯ ಭಗವಂತನ ಎಲ್ಲ ರೂಪಗಳು ಮಲಗಿಕೊಂಡ್ಬಿಟ್ಟಿವೆ. ಅವು ಯಾವತ್ತೂ ಕೂಡ ನಮ್ಮಂತೆ ಯಾವ್ದಾರೊಂದು ಕ್ರಿಯೆಯನ್ನ ಮಾಡ್ತಾನೆ ಇವೆ ಅಂತಿಲ್ಲ. ಒಂದ್ ಕಡೆ ಕೂತಲ್ಲೇ ಕೂತಿರ್ತಾವ. ಹೀಗೆ ಆಸೀನೇಭ್ಯ ಒಂದೇ ಕಡೆ ಕೂತೇ ಇವೆ, ಒಂದ್ ಕಡೆ ಮಲಗಿಯೇ ಇವೆ. ಹೀಗೆ ಅವು ನಿಶ್ಚಲವಾದಂತಹ ರೂಪಗಳು. ಭಗವಂತನ ನಿಶ್ಚಲತ್ವವನ್ನು ಹೀಗೆ ನಾವು ಈ ಶಬ್ದದಿಂದ ಉಪಾಸಿಸಬಹುದಾಗಿದೆ. ಹೀಗಿದು 55ನೇ ಅರ್ಥ ಆಯ್ತು. ತಾನು ನಿಶ್ಚಲ, ಮಲಗಿದ್ದಾನೆ, ಕೂತಿದ್ದಾನೆ, ಒಂದೇ ಕಡೆ ನಿಂತೇ ಇದ್ದಾನೆ. ಆದರೂ ಕೂಡ ನಮಃ ತಿಷ್ಠಭ್ಯ ಧಾವಭ್ಯ ಅಂತ ರುದ್ರಾಧ್ಯಾಯವನ್ನು ವರ್ಣನೆ ಮಾಡ್ತದೆ. ನಿಂತಲ್ಲೇ ನಿಂತಿದ್ದಾನೆ, ಆದರೂ ಓಡ್ತಾ ಇದ್ದಾನೆ. ತಥಾಪಿ ವಿವಿಧೈ ರೂಪೈ ವಿವಿಧಂ ವಿಚಿತ್ರಂ ಚ ಶ್ವಯತೆ ಚಲತೆ. ಭಗವಂತನ ಮಹಿಮೆನೇ ಅಂತದ್ದು. ನಿಂತಿದ್ದಾನೆ, ಆದರೂ ಅವನು ಸಂಚರಿಸ್ತಾ ಇದ್ದಾನೆ. ಕೂತ್ಕೊಂಡಿದ್ದಾನೆ, ಆದರೂ ಎದ್ದಿದ್ದಾನೆ. ಮಲಗಿದ್ದಾನೆ, ಆದರೂ ಎಚ್ಚರವಿದ್ದಾನೆ. ಅವನು ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ, ಆದರೂ ಓಡ್ತಾ ಇದ್ದಾನೆ. ಇವೆಲ್ಲ ನಮ್ಮಲ್ಲಿ ತುಂಬಾ ವಿಚಿತ್ರ ಇವ. ನಾವು ಮಲಗಿದವರು ಏಳುವುದು ಸಾಧ್ಯ ಇಲ್ಲ, ಕುಳಿತವರು ನಿಲ್ಲುವುದು ಸಾಧ್ಯ ಇಲ್ಲ, ನಡೆಯುವವರು ಓಡುವುದು ಸಾಧ್ಯ ಇಲ್ಲ. ಆದ್ರೆ ವಿ ಅಂದ್ರೆ ವಿವಿಧ ರೂಪಗಳಿಂದ ವಿವಿಧಂ ಅತ್ಯಂತ ವಿಚಿತ್ರವಾಗಿ ಶ್ವಯತಿ ಸಂಚಾರ ಮಾಡ್ತಾನೆ. ಅದಕ್ಕೆ ತಿಷ್ಠಭ್ಯ ಧಾವಭ್ಯ ಅಂತ ರುದ್ರಾಧ್ಯಾಯ ಹೇಳಿರುವುದು ಅದಕ್ಕಾಗಿಯೇ. ಓಡ್ತಾ ಇರುವ ಭಗವಂತನ ರೂಪಗಳು, ಕುಳಿತಿರುವ ರೂಪಗಳು, ಇದನ್ನೆಲ್ಲ ನಾವು ಉಪಾಸನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ನಮ್ಮಲ್ಲಿ ಕೆಲವು ಕುಳಿತುಕೊಂಡಿರುವಂತಹ ಆಸನ ಸಿಂಹಾಸನದ ಮೇಲೆ ಕೂತ್ಕೊಂಡಿರುವ ಭಗವಂತನ ರೂಪಗಳ ವಿಗ್ರಹಗಳನ್ನು ಮಾಡಿರ್ತಾರೆ. ಅನೇಕ ಬಾರಿ ನಿಂತ್ಕೊಂಡಿರುವಂತಹ ಭಗವಂತನ ರೂಪಗಳನ್ನು ಕೂಡ ನಾವು ಶಿಲಾ ವಿಗ್ರಹ ಮತ್ತೆ ಲೋಹ ವಿಗ್ರಹದ ರೂಪದಲ್ಲಿ ಉಪಾಸನೆ ಮಾಡ್ತೇವೆ. ಮಲಗಿರುವಂತಹ ರೂಪಗಳನ್ನು ಕೂಡ ಆ ವಿಗ್ರಹದ ರೂಪದಲ್ಲಿ ಉಪಾಸನೆ ಮಾಡ್ತೇವೆ. ಶ್ರೀರಂಗನಾಥ ಇತ್ಯಾದಿ ರೂಪಗಳು, ನಿಂತ್ಕೊಂಡಿರುವಂತಹ ನಾರಾಯಣ ಮೊದಲಾದ ರೂಪಗಳು, ಕೂತ್ಕೊಂಡಿರುವಂತಹ ನರಸಿಂಹ ಮೊದಲಾದ ರೂಪಗಳನ್ನು, ವರಾಹನ ರೂಪವೂ ಕೂಡ ಕೂತ್ಕೊಂಡಿರುವ ವರಾಹ ವಿಗ್ರಹವೂ ಉಪಲಬ್ಧ ಇದೆ, ನಿಂತುಕೊಂಡಿರುವಂತಹ ವರಾಹನ ರೂಪದ ವಿಗ್ರಹವೂ ಕೂಡ ಉಪಲಬ್ಧ ಇದೆ. ಹೀಗೆ ಭಗವಂತನ ಈ ಒಂದು ವೈಲಕ್ಷಣ್ಯವನ್ನ ವಿವಿಧ ರೂಪಗಳಿಂದ ಚಿತ್ರ ವಿಚಿತ್ರವಾಗಿ ಮಲಗಿದ್ದಾನೆ, ಕೂತಿದ್ದಾನೆ, ಎದ್ದು ನಿಂತಿದ್ದಾನೆ, ಸಂಚರಿಸ್ತಾ ಇದ್ದಾನೆ, ಓಡ್ತಾ ಇದ್ದಾನೆ ಅಂತೆಲ್ಲ ಆ ಭಗವಂತನ ಧ್ಯಾನಿಸಲಿಕ್ಕಾಗಿಯೇ ನಮಗೆ ಆ ಮೂರ್ತಿ ಪೂಜಾ ಇರುವುದು. ಅದಕ್ಕಾಗಿಯೇ ನಾನಾ ರೂಪಗಳಿಂದ ಅವನನ್ನು ನಾವು ಮೂರ್ತಿಗಳ ರೂಪದಲ್ಲಿ ಉಪಾಸಿಸ್ತೇವೆ. ಇದು 56ನೇ ಅರ್ಥ. ಮುಂದೆ ನಾವು ನೋಡಬೇಕಾದದ್ದು 57ನೇ ಅರ್ಥ. ವೇತಿ ಶ್ವಾಯೇತಿ ಚ ಇತಿ ವಿಶ್ವಂ. ವಿ ಅಂದ್ರೆ ವೇತಿ ಅಥವಾ ವಾತಿ, ಹೋಗುತ್ತಾನೆ, ಜೀವನ ಒಳಗೆ ಅಂತರ್ಯಾಮಿಯಾಗಿ ಪ್ರವೇಶ ಮಾಡ್ತಾನೆ. ಒಳಗೆ ಪ್ರವೇಶ ಮಾಡಿ ಶ್ವಾಯೇತಿ ಅಂದ್ರೆ ಇಲ್ಲಿ ತಿಳಿಸುತ್ತಾನೆ ಅಂತ ಅರ್ಥ. ಏನನ್ನು ತಿಳಿಸ್ತಾನೆ ಅಂದ್ರೆ ಅಂತರ್ಯಾಮಿಯಾಗಿದ್ದು ಈ ಜಗತ್ತೆಲ್ಲವನ್ನು ಈ ಜೀವನಿಗೆ ಅವನು ತಿಳಿಸ್ತಾನೆ. ಈ ಜೀವ ಜಗತ್ತನ್ನು ತಿಳ್ಕೊಳ್ಳುವುದು ಪರಮಾತ್ಮ ಇರುವ ಕಾರಣದಿಂದಾಗಿಯೇ. ಮುಂದೆ ವೇತಿ ವರ್ಧಯತಿ ಚ ಇತಿ ವಿಶ್ವಂ. ಆ ಜಗತ್ತನ್ನ ಬೆಳೆಸುವಂಥವನು. ಆ ಕಾರಣಕ್ಕಾಗಿ ಅವನಿಗೆ ವಿಶ್ವ ಅಂತ ಹೇಳ್ತಾರೆ. ನಿತ್ಯ ಜಗತ್ತು ಬೆಳೀತಾ ಇರ್ತದೆ. ವಿ ಗತಿ ಪ್ರಜನನ ಕಾಂತಿ ಅಸನ ಖಾದನೇಶೋ. ವಿ ಅನ್ನೋ ಧಾತುವಿಗೆ ಗತಿ ಸಂಚಾರ ಮಾಡುವುದು, ಪ್ರಜನ ಹುಟ್ಟಿಸುವುದು ಇತ್ಯಾದಿ ಅನೇಕ ಧಾತುಗಳಿವೆ. ಆ ವಿ ಅನ್ನೋ ಧಾತುವೇ ಇಲ್ಲಿ ವೇತಿ ಅಂತ ನಮಗೆ ಕಾಣಿಸ್ತಾ ಇರೋದು. ಜಗತ್ತನ್ನ, ಜಡವಾದ ಜಗತ್ತೇ ಆಗಲಿ ಚೇತನ ಜಗತ್ತನ್ನಾಗಲಿ ನಿತ್ಯ ಪ್ರವರ್ಧಮಾನವನ್ನಾಗಿ ಮಾಡುವಂಥವನು ಅವನಾಗಿದ್ದಾನೆ. ಮುಂದೆ 59ನೇ ಅರ್ಥದಲ್ಲಿ ವಿಶತಿ ಅಂದ್ರೆ ಪ್ರವೇಶ ಮಾಡ್ತಾನೆ. ಎಲ್ಲಿ ಪ್ರವೇಶ ಮಾಡ್ತಾನೆ ಅಂದ್ರೆ ಗರ್ಭದಲ್ಲಿ ಪ್ರವೇಶ ಮಾಡ್ತಾನೆ. ಜೀವನೊಳಗೆ ಆ ಜೀವನನ್ನು ಗರ್ಭದೊಳಗೆ ಕರ್ಕೊಂಡು ಹೋಗುವಂಥವನು ಅವನೇ ಆಗಿದ್ದಾನೆ.
ಗರ್ಭದೊಳಗೆ ಪ್ರವೇಶ ಮಾಡುವವನಾದ್ರಿಂದ ಅವನಿಗೆ ಜೀವನನ್ನು ಪ್ರವೇಶ ಮಾಡಿಸುವವನಾದ್ರಿಂದ ಅವಿಶ್ವ ಅಂತ ಕರೀತಾರೆ. 59ನೇ ಅರ್ಥ. ಗರ್ಭದೊಳಗೆ ಪ್ರವೇಶ ಮಾಡಿಸಿ ಮುಂದೆ ತಾಯಿಯ ಗರ್ಭದಿಂದ ಹೊರಗೆ ತರುವವನು. ವಿಷ್ಟಸ್ಸನ್ನ ಆದವು ವೇತಿ ಜನಯತಿ ಅಂತ್ಯೇಚ ಶ್ವಯತಿ ದೇಹಾತ್ ಗಚ್ಚತಿ ಜೀವಮಾದಾಯತಿ ವಿಶ್ವಂ. ಗರ್ಭದೊಳಗೆ ಪ್ರವೇಶ ಮಾಡ್ತಾನೆ ಮೊದಲು, ಆಮೇಲೆ ಗರ್ಭದಿಂದ ಹೊರಗೆ ತರ್ತಾನೆ ಜೀವನನ್ನ, ಮುಂದೆ ಮತ್ತೊಂದು ಬಾರಿ ಜೀವನನ್ನು ಕರ್ಕೊಂಡು ದೇಹದಿಂದ ಹೊರಗೆ ಹೊರಟೋಗ್ತಾನೆ. ಇಷ್ಟೆಲ್ಲಾ ಕೆಲಸಗಳನ್ನು ಅವನೇ ಮಾಡುವವನು. ಅದಕ್ಕಾಗಿ 59, 60ನೇ ಅರ್ಥಗಳು. ವೇತಿ ಅಂದ್ರೆ ಜನನ ಅಂತನೂ ಒಂದು ಅರ್ಥ ಇರೋದ್ರಿಂದ, ಧಾತುವಿಗೆ ಪ್ರಜನ ಅಂತ ಅರ್ಥ ಇರೋದ್ರಿಂದ ವೇತಿ ಅಂದ್ರೆ ಈ ವಿಶ್ವವನ್ನ ಹುಟ್ಟಿಸುವವನು ಅಂತ ಅರ್ಥ. ಮುಂದೆ 62ನೇ ಅರ್ಥ. ವೇತಿ ಕಮನೀಯೋ ಭವತಿ ಶ್ವಾಭ್ಯಾಂ ಜ್ಞಾನ ಆನಂದಾಭ್ಯಾಂ ಇತಿ ವಿಶ್ವಂ. ಶ್ವಾಭ್ಯಾಂ ವೇತಿ. ಶ್ವ ಅಂತ ಅದು ದ್ವಿವಚನ, ತೃತೀಯ ವಿಭಕ್ತಿ ದ್ವಿವಚನ. ತನ್ನಲ್ಲಿರುವ ಜ್ಞಾನ ಮತ್ತು ಆನಂದಗಳ ಮೂಲಕ ಜಗತ್ತೆಲ್ಲದಕ್ಕೂ ಆತ ಅಪೇಕ್ಷಿತನಾಗಿದ್ದಾನೆ, ಕಮನೀಯನಾಗಿದ್ದಾನೆ. ಜಗತ್ತು ಆತನನ್ನ ಅಪೇಕ್ಷಿಸುತ್ತದೆ. ಹೀಗೆ ವೇತಿ ಅನ್ನೋದಕ್ಕೆ ಪ್ರಜನನ ಗತಿ ಕಾಂತಿ ಅಂತನೂ ಅರ್ಥ ಇರೋದ್ರಿಂದ, ಕಾಂತಿ ಅಂತಂದ್ರೆ ಬೆಳಗುವುದು ಅಂತ ಮಾತ್ರ ಅರ್ಥ ಅಲ್ಲ, ಎಲ್ಲರಿಗೂ ಕೂಡ ಅತ್ಯಂತ ಆಪ್ತನಾಗಿರುವುದು, ಪ್ರೀತಿ ಪಾತ್ರನಾಗಿರುವುದು ಅಂತ ಮತ್ತೊಂದು ಅರ್ಥ. ಅದು 62ನೇ ಅರ್ಥ ಆಯ್ತು. ಕಾಂತಿ ಅಂತಂದ್ರೆ ಇಚ್ಛಾ ಅಂತ ಕೂಡ ಅರ್ಥ ಇದೆ. ಆದ್ರಿಂದ ವಿ ಅಂದ್ರೆ ಇಚ್ಛಾ ಅಂತ ಅರ್ಥ, ವಿನಾ. ಹೀಗೆ ವಿ ಅನ್ನೋದಕ್ಕೆ ಇಚ್ಛಾ ಅಂತ ಅರ್ಥ ಆದಾಗ ವಿನಾ ತೃತೀಯ ವಿಭಕ್ತಿ ಏಕವಚನ. ಅದು ಸ್ವೇಚ್ಛೆಯ ತನ್ನ ಇಚ್ಛೆಗನುಸಾರವಾಗಿ ಶ್ವಯತಿ ಚರತೆ ಭೂಮಿ ಅವತೀರ್ಯ, ಭೂಲೋಕದಲ್ಲಿ ಅವತಾರ ಮಾಡಿ ಎಲ್ಲ ಕಡೆ ಇಚ್ಛಾನುಸಾರವಾಗಿ ಸಂಚಾರ ಮಾಡುವನಾದ್ರಿಂದ ಅವನಿಗೆ ವಿಶ್ವ ಅಂತ ಹೇಳ್ತಾರೆ. ಇದು 63ನೇ ಅರ್ಥ. ಮುಂದಿನ 64ನೇ ಅರ್ಥದಲ್ಲಿ ವ ಅಂತಂದ್ರೆ ಬಲ ಅಂತ ಅರ್ಥ, ಈ ಅಂದ್ರೆ ಇಚ್ಛಾ ಅಂತ ಅರ್ಥ. ನಮಗೆ ಯಾವುದೇ ಒಂದು ಶಬ್ದವನ್ನು ಪ್ರಯೋಗ ಮಾಡುವಾಗ ಶಬ್ದದಲ್ಲಿ 2 ಅಥವಾ 3 ಅಕ್ಷರಗಳಿದ್ರೆ ಅದೆಲ್ಲವನ್ನು ಹೇಳುವ ಬದಲು ಮೊದಲನೇ ಅಕ್ಷರವನ್ನು ಹೇಳಿದ್ರೆ ಇಡೀ ಶಬ್ದದ ಅರ್ಥವೇ ತಿಳಿಯಲ್ಪಡಬೇಕು. ಅದಕ್ಕಾಗಿ ಇಚ್ಛಾ ಅನ್ನೋದನ್ನು ಕೇವಲ ಈ ಅಂತ ಹೇಳಿದ್ರು ಕೂಡ ಇಚ್ಛಾ ಅಂತ ಅರ್ಥವನ್ನೇ ಕೊಡ್ತದೆ. ವ ಅಂತಂದ್ರೆ ಬಲ ಅಂತ ಅರ್ಥ, ಈ ಅಂದ್ರೆ ಇಚ್ಛಾ ಅಂತ ಅರ್ಥ, ಶ್ವ ಅಂದ್ರೆ ಗಮನ ಕ್ರಿಯಾ ಅಂತ ಅರ್ಥ. ಆ ಭಗವಂತ ಜ್ಞಾನ ಇಚ್ಛಾ ಕ್ರಿಯಾ ಸ್ವರೂಪನಾಗಿದ್ದಾನಾದ್ರಿಂದ ಅವನನ್ನ ವಿಶ್ವ ಅಂತ ಹೀಗೆ ಪ್ರಯೋಗ ಮಾಡ್ತಾರೆ. ವಿಶ್ವ ಎಂಬ ಶಬ್ದದಿಂದ ಅವನನ್ನ ವರ್ಣಿಸ್ತಾರೆ. ಅದನ್ನೇ ಶ್ರುತಿಗಳಲ್ಲಿ ಪರಾಸ್ಯ ಶಕ್ತಿ ವಿವಿಧೈವ ಶೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಆ ಭಗವಂತನ ಜ್ಞಾನ, ಅವನ ಬಲ ಮತ್ತೆ ಅವನ ಕ್ರಿಯಾ ಇವೆಲ್ಲವೂ ಕೂಡ ಸ್ವಾಭಾವಿಕವಾಗಿದೆ ಅಂತ ವೇದದಲ್ಲಿ ಕೇಳಿ ಬರ್ತದೆ. ಇದು 64ನೇ ಅರ್ಥ. ವೇತಿ ಅಂತಂದ್ರೆ ಗತಿ ಅಸನ ಅಂತ ಇನ್ನೊಂದು ಅರ್ಥ ಇದೆ ಧಾತುವಿಗೆ. ಗತಿ ಅಸನ ಖಾದನೇಶು ಅಂತ. ಅಸನ ಮಾಡುವುದು ಅಂದ್ರೆ ಸ್ಥಾಪನೆ ಮಾಡುವುದು ಅಂತ ಅರ್ಥ. ಏನನ್ನ ಸ್ಥಾಪನೆ ಮಾಡ್ತಾನೆ, ಎಲ್ಲಿ ಸ್ಥಾಪನೆ ಮಾಡ್ತಾನೆ ಅಂದ್ರೆ ಸುಖವನ್ನ ಮತ್ತು ಜ್ಞಾನವನ್ನ ಸ್ಥಾಪನೆ ಮಾಡ್ತಾನೆ, ದೃಢಪಡಿಸ್ತಾನೆ. ಎಲ್ಲಿ ಅಂದ್ರೆ ಸಜ್ಜೀವರಲ್ಲಿ, ತನ್ನ ಭಕ್ತರಾದ ಸಜ್ಜೀವರಲ್ಲಿ ಜ್ಞಾನ ಮತ್ತು ಸುಖಗಳನ್ನ ಸ್ಥಾಪನೆ ಮಾಡುವನಾದ್ರಿಂದ ಅವನಿಗೆ ವಿಶ್ವ ಅಂತ ಹೀಗೆ ಹೆಸರಿನ ವಾಚ್ಯತ್ವ ಇದೆ. ಮತ್ತೆ ಅಸುಕ್ಷೇಪಣೆ ಅಂತ ಧಾತುನು ಕೂಡ ಇದೆ. ಇಡುವುದು ಅಂತ ಒಂದು ಅರ್ಥ, ಇದ್ದುದನ್ನು ತಗೊಂಡು ದೂರ ಬಿಸಾಕುವುದು ಅಂತನೂ ಅರ್ಥ. ಅಭಕ್ತರಾದ ದುಷ್ಟರಾದಂತಹ ಜೀವರಲ್ಲಿ ಅಸ್ಯತಿ ಆ ಜ್ಞಾನ ಭಕ್ತಿಯಾದಿಗಳನ್ನ ದೂರ ತಗೊಂಡೋಗಿ ಹಾಕ್ತಾನೆ. ಆ ಕಾರಣಕ್ಕಾಗಿ ಅವನನ್ನ ವಿಶ್ವ ಎಂಬ ಶಬ್ದದಿಂದ ಹೇಳ್ತಾರೆ. ಇದು 66ನೇ ಅರ್ಥ. ವೇತಿ ಅಂತ ಅಸನ ಖಾದನೇಶು ಅಂತಿದೆಯಲ್ಲ, ಖಾದನ ಅಂದ್ರೆ ತಿನ್ನುವುದು. ಪರಮಾತ್ಮ ಜಗತ್ತನ್ನು ತಿನ್ನುವುದು ಅಂದ್ರೆ ಪ್ರಳಯ ಕಾಲದಲ್ಲಿ ತಿನ್ನುವುದು ಅಂತ ಅದರ ತಾತ್ಪರ್ಯ. ಅಂತೆ ವೇತಿ ಖಾದತೆ ವಿಶ್ವಂ, ಈ ವಿಶ್ವವನ್ನೆಲ್ಲೂ ತಿಂದು ಹಾಕ್ತಾನೆ. ಯಸ್ಯ ಬ್ರಹ್ಮಚ ಕ್ಷತ್ರಂ ಚ ಉಭಯ ಭವತ ಓದನಂ ಮೃತ್ಯು ಯಸ್ಯೋಪಸೇಚನಂ ಕೈತ್ಥಾ ವೇದ ಯತ್ರ ಸಹ ಅಂತ ಕಾಠಕೋಪನಿಷತ್ನಲ್ಲಿ ಪರಮಾತ್ಮ ಪ್ರಳಯದ ಭೋಜನಕ್ಕೆ ಕೂತ್ಕೊಂಡ್ರೆ ಈ ಬ್ರಾಹ್ಮಣ ವರ್ಣದ ಅಭಿಮಾನಿಯಾದಂತಹ ಚತುರ್ಮುಖ ಮತ್ತೆ ಕ್ಷತ್ರವರ್ಣದ ಅಭಿಮಾನಿಯಾದಂತಹ ಮುಖ್ಯ ಪ್ರಾಣ ಇವರಿಬ್ರು ಕೂಡ ಅವನಿಗೊಂದು ಅನ್ನ, ಎಲ್ಲರನ್ನೂ ಕಬಳಿಸಬಲ್ಲಂತಹ ಮೃತ್ಯು
ಮೃತ್ಯುವಿನ ಅಭಿಮಾನಿ ಅಂತ ಯಮ, ಅವನಿಗೊಂದು ಹೋಳು ಉಪ್ಪಿನಕಾಯಿ ಮಾತ್ರ ಅಂತ ವೇದದಲ್ಲಿ ವರ್ಣನೆ ಮಾಡ್ತಾರೆ. ಹೀಗೆ ಪ್ರಳಯ ಕಾಲದಲ್ಲಿ ಅದನ್ನ ತಿಂತಾನೆ, ಮತ್ತೆ ತಿಂದದ್ದನ್ನ ಸೃಷ್ಟಿ ಕಾಲದಲ್ಲಿ ಮತ್ತೆ ಹೊರ ಹಾಕ್ತಾನೆ. ವೇತಿ ಅಂದ್ರೆ ತಿನ್ನುತ್ತಾನೆ ಅಂತ ಅರ್ಥ, ಶ್ರಾಯೇತಿ ಅಂದ್ರೆ ಹೊರ ಹಾಕ್ತಾನೆ ಅಂತ ಅರ್ಥ. ಹೀಗೆ ವೇತಿ ಅನ್ನೋದ್ರಿಂದ ವಿ, ಶ್ರಾಯೇತಿ ಅನ್ನೋದ್ರಿಂದ ಶ್ವ, ಜಗತ್ತನ್ನು ತಿಂದು ಹೊರ ಹಾಕುವನಾದ್ರಿಂದ ಅವನಿಗೆ ವಿಶ್ವ ಅಂತ ಹೀಗೆ ಅರ್ಥ ಇದೆ. ಶ್ರಾಯೇತಿ ಅಂದ್ರೆ ಟುವೋಶ್ವಿ ಗತಿ ವೃದ್ಧೋಹ ಅಂತ ಹೀಗೆ ಅರ್ಥ ಇರೋದ್ರಿಂದ ಆ ಜಗತ್ತನ್ನ ಪಾಲನದ ಮಾಡುವ ಮೂಲಕವಾಗಿ, ಜಗತ್ತನ್ನು ಪಾಲಿಸುವ ಮೂಲಕವಾಗಿ ವರ್ಧಯತಿ, ಬೆಳೆಸ್ತಾನೆ. ಅದಕ್ಕಾಗಿ ಅವನಿಗೆ ವಿಶ್ವ ಅಂತ ಹೀಗೆ ಹೆಸರಿದೆ. ಇದು 68ನೇ ಅರ್ಥ. ವಿನಾ, ವಿ ಅಂದ್ರೆ ಇಚ್ಛಾ ಅಂತ ಅರ್ಥ ಇದೆ, ನಾವು ಈಗಾಗಲೇ ನೋಡಿದ್ದೀವಿ. ವಿ ಅಂದ್ರೆ ಇಚ್ಛಾ, ಇಚ್ಛೆಯ ಮೂಲಕವಾಗಿ. ಶ್ರಾಯೇತಿ ಅಂದ್ರೆ ಜಗತ್ತನ್ನ ಸಂಚಾರ ಮಾಡುವಂತೆ ಮಾಡ್ತಾನೆ, ಜಗತ್ತನ್ನ ಚಕ್ರದಲ್ಲಿ ಸುತ್ತುವಂತೆ ಮಾಡ್ತಾನೆ ಅಂತ ತಿಳ್ಕೊಳ್ಬಹುದು. ಹೀಗೆ ಶ್ರಾಯೇತಿ ಅನ್ನೋದ್ರಿಂದ ಶ್ವ, ವಿ ಅನ್ನೋದ್ರಿಂದ ವಿ ಅಂತಲೇ ಶಬ್ದ ಇದೆ. ಹೀಗಾಗಿ ವಿಶ್ವ. ಇದು 69ನೇ ಅರ್ಥ. ಮತ್ತೆ ರಾಮಾವತಾರದ ಒಂದು ಕ್ರಿಯೆಯನ್ನು ಕೂಡ ಇದು ತಿಳಿಸ್ತದೆ. ವಿನ ಅಂದ್ರೆ ಸ್ವೇಚ್ಛೆಯಿಂದ, ಶ್ವಯತಿ ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಸಂಚಾರ ಮಾಡ್ತಾನೆ. ಶ್ವಯತಿ ಅಂದ್ರೆ ಸಂಚಾರ ಮಾಡುವವನು, ಆವನದಿಂದ ಈ ವನಕ್ಕೆ, ಈ ವನದಿಂದ ಆ ವನಕ್ಕೆ ಓಡಾಡಿದವನು ವನವಾಸ ಕಾಲದಲ್ಲಿ. ಆದ್ರಿಂದ ಆತ ವಿಶ್ವ, ರಾಮ. ಈ ಸೀತಾರಾಮ, ರಘುರಾಮ ಮೊದಲಾದ ಹೆಸರುಗಳನ್ನು ಇಟ್ಕೊಳ್ತಾ ಇರ್ತಾರೆ ಜನ, ನಮ್ಗೆಲ್ಲವೂ ಗೊತ್ತಿದೆ. ಹಾಗೆ ವಿಶ್ವರಾಮ, ವಿಶ್ವಕೃಷ್ಣ ಇತ್ಯಾದಿ ಶಬ್ದಗಳಿಂದಲೂ ಕೂಡ ನಾವು ಭಗವಂತನನ್ನು ಕರೆಯಬಹುದು. ವಾಸುದೇವ ಸಂಕರ್ಷಣ, ಪ್ರದ್ಯುಮ್ನ ಅನಿರುದ್ಧ ಇತ್ಯಾದಿ ರೂಪಗಳಿವೆ. ರಾಮಕೃಷ್ಣ ಅಂತ ಭಗವಂತನ ರೂಪ ಇದೆ, ನಮ್ಗೆ ಗೊತ್ತಿದೆ. ರಾಮನೇ, ಕೃಷ್ಣನೇ ರಾಮನಾಗಿ ಕಂಡ ಜಾಂಬವಂತನಿಗೆ, ನಮ್ಗೆ ಕಥೆ ಗೊತ್ತಿದೆ. ಆದ್ದರಿಂದ ಆತ ರಾಮಕೃಷ್ಣ. ಇಲ್ಲಿ ಇದು ವಿಶ್ವರಾಮ, ಈಗ ನಾವು ನೋಡಿದ್ದೆ 70ನೇ ಅರ್ಥ. ವಿಶ್ವಕೃಷ್ಣ ಅಂತ ನೋಡ್ತೀವಿ 71ನೇ ಅರ್ಥ. ವಿನ ಅಂದ್ರೆ ಸ್ವೇಚ್ಛೆಯಿಂದ ಆ ವೃಂದಾವನದಲ್ಲಿ ಶ್ವಯತಿ ಸಂಚಾರ ಮಾಡ್ತಾನೆ ಗೋಪಸ್ತ್ರೀಯರ ಜೊತೆಗೆ. ಸ್ವೇಚ್ಛೆಯಿಂದ, ಲೀಲೆಯಿಂದ ಸಂಚಾರ ಮಾಡಿದವನು. ಆದ್ರಿಂದ ಆತ ವಿಶ್ವಕೃಷ್ಣನೇ ಆತ. ಗೋಕುಲದಲ್ಲಿ ವೇತಿ ಅಂದ್ರೆ ಬೆಳೆಯುತ್ತಾನೆ, ವರ್ಧಿಸುತ್ತಾನೆ. ಬೆಣ್ಣೆ ಮೊದಲಾದವುಗಳನ್ನು ತಿಂದು ಗೋಕುಲದಲ್ಲಿ ಬೆಳೆದದ್ದರಿಂದ ಆತನಿಗೆ ವಿಶ್ವ ಅಂತ ಹೆಸರು. ಇದು 72ನೇ ಅರ್ಥ. ಎಲ್ಲಾ ಪಕ್ಷಿಗಳಲ್ಲಿಯೂ ಕೂಡ ವಿಷು ಅಂದ್ರೆ ಪಕ್ಷಿಗಳಲ್ಲಿ ಸಪ್ತಮಿ ವಿಭಕ್ತಿ ಏಕವಚನ ಅದು. ವಿ ಅಂದ್ರೆ ಪಕ್ಷಿ, ಅವುಗಳಲ್ಲಿ ಚರತೆ ಒಳಗಿದ್ದಾನೆ. ಗರುಡ ಮೊದಲಾದ ಎಲ್ಲಾ ಪಕ್ಷಿಗಳಲ್ಲಿಯೂ ಕೂಡ ಇದ್ದಾನೆ. ಅದಷ್ಟೇ ಅಲ್ಲ, ನಾವೆಲ್ಲರೂ ಕೂಡ ಪಕ್ಷಿಗಳೇ, ಜೀವನು ಕೂಡ ಒಂದು ಪಕ್ಷಿಯೇ. ದ್ವಾಸಪರ್ಣ ಸೈಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಷ್ಟನ್ನನ್ಯೋ ಅಭಿಚಾಕಶೀತಿ ಅಂತ ಹೀಗೆ ಕೇಳಿ ಬರ್ತದೆ. ಹೀಗೆ ಜೀವನ ಒಂದು ಹಕ್ಕಿ, ಪರಮಾತ್ಮನ ಒಂದು ಹಕ್ಕಿ, ಇಬ್ಬರು ಕೂಡ ಒಂದು ವೃಕ್ಷದಲ್ಲಿದ್ದಾರೆ ಅಂತ ಕೇಳಿ ಬರ್ತದೆ. ಅದಕ್ಕಾಗಿ ಅವನನ್ನ ವಿಷು, ಪಕ್ಷಿಗಳಾದಂತಹ ಬರ್ಡ್ಸ್, ಅವು ಪಕ್ಷಿಗಳೇ, ಜೀವನ ಒಂದು ಪಕ್ಷಿ, ಅವುಗಳಲ್ಲಿ ಒಳಗಿರುವವನಾದ್ರಿಂದ ಆತನನ್ನ ವಿಶ್ವ ಅಂತ ವರ್ಣಿಸ್ತಾರೆ. ಈ ಭಾಗವತದ 10ನೇ ಸ್ಕಂದದ 96ನೇ ಅಧ್ಯಾಯದ 41ನೇ ಶ್ಲೋಕ, ಹಂಸ ಕುಲ ಗೀತ ಪರಂಪರೆಯ ಅಂತ ಇದೆ. ಈ ಶಾಸ್ತ್ರೀಯ ಸಂಗತಿಗಳನ್ನು ನಾವು ಹಂಸ ಕುಲಗಳು ಅಂದ್ರೆ ಋಜುಯೋಗಿಗಳು, ಆ ಜ್ಞಾನಿಗಳ ರುಜುಗಳಾದಂತಹ ಜ್ಞಾನಿಗಳೇನಿದ್ದಾರೆ, ಜ್ಞಾನಿಗಳಾದಂತಹ ರುಜುಗುಣಸ್ಥರು, ಅವರ ಉಪದೇಶದ ಮೂಲಕ ಪಡ್ಕೊಳ್ಬೇಕು ಅಂತ. ಹಂಸ ಅಂತಲ್ಲಿ ಶಬ್ದ ಬಂತು. ಹಂಸ ಅನ್ನುವುದನ್ನು ವ್ಯಾಖ್ಯಾನಿಸುವಾಗ ಗರುಡ ಪುರಾಣದ ಮಾತುಗಳನ್ನ ಕೆಲವನ್ನು ಉದ್ಧರಿಸ್ತಾರೆ. ಗರುಡ ಪುರಾಣದಲ್ಲಿ ಗರುಡನೇ ಕೇಳುವಂತಹ ಪ್ರಶ್ನೆ ಒಂದಿದೆ. ಕೇ ಹಂಸಾಹ ಕಃ ಪರಮಹಂಸಃ, ಹಂಸಗಳು ಯಾರು, ಪರಮಹಂಸ ಯಾರು, ಅಲ್ಲಿ ಪಾರಾವತರು ಯಾರು, ಇದನ್ನೆಲ್ಲ ನಮ್ಗೆ ಸ್ವಲ್ಪ ವಿವರಿಸಿ ಹೇಳಿರಿ. ಪಾರಿವಾಳಗಳು ಯಾರು, ಇದನ್ನೆಲ್ಲ ಸ್ವಲ್ಪ ವಿವರಿಸಿ ಹೇಳಿ. ತಿತ್ತಿರಿ ಪಕ್ಷಿಗಳು ಯಾರು,
ಅದಕ್ಕೆ ಭಗವಂತನ ಗರುಡ ಪುರಾಣದಲ್ಲಿ ಹೇಳ್ತಾನೆ, ಪರೋಹಂಸೋಹಮೇವೈಕಃ. ಈ ಜಗತ್ತಿನಲ್ಲಿ ಪರಮಹಂಸ ಅಂತಂದ್ರೆ ನಾನೊಬ್ಬನೇ ಆಗಿದ್ದೇನೆ. ನನ್ನನ್ನೊಬ್ಬನ್ನೇ ಪರಮಹಂಸ ಎಂಬ ಶಬ್ದದಿಂದ ಕರೀಬೇಕು. ಹಂಸಾಹ ಬ್ರಹ್ಮಾಣ ಏವತ್ತು. ಪರಮಹಂಸ ನಾನಾದರೆ ಕೆಳಗಿನ ಹಂಸರು, ಬ್ರಹ್ಮ ಪದವಿಗೆ ಯೋಗ್ಯರಾದಂತಹ ಈ ಚತುರ್ಮುಖ ಮೊದಲಾದ ಜೀವರು ಏನಿರ್ತಾರಲ್ಲ, ಅವರನ್ನ ಪರಮಹಂಸರು ಅಂತ ಹೇಳ್ತಾರೆ. ದೇವತೆಗಳೆಲ್ಲರೂ ಕೂಡ ಪಾರಿವಾಳಗಳು, ಹಂಸಗಳಿಗಿಂತ ಕೆಳಗಿನ ಪಕ್ಷಿಗಳವರು. ಮುನಿಗಳೆಲ್ಲ ತಿತ್ತಿರ ಪಕ್ಷಿಗಳು. ಮನುಷ್ಯರು ಗಿಣಿಗಳು. ಅಂತೂ ಮನುಷ್ಯರಿಗೆ ಗಿಣಿ ಅಂತಾದ್ರೂ ಒಂದು ಸ್ಥಾನ ಕೊಟ್ಟಿದ್ದಾರೆ. ಹೇಳಿದಂತೆ ಕೇಳಿ ಉಚ್ಚರಿಸ್ತಾರೆ ಅವರು. ಅಸುರರು ವಾಯಸರು, ಅಂದ್ರೆ ಕಾಗೆಗಳಿದ್ದಂತೆ. ಅಸುರಾಶ್ಚೈವ ವಾಯಸಾಹ. ಹೀಗೆ ಇವನೇ ಸ್ವಯಂ ಒಬ್ಬ ಪಕ್ಷಿ. ನಾವು ಅದನ್ನ ದ್ವಾಸಪರ್ಣ ಎಂಬ ಮಂತ್ರದಲ್ಲಿ ನೋಡಿದ್ದೇವೆ. ಜೀವನ ಒಂದು ಪಕ್ಷಿ. ಹಾಗೆ ಓದೋರೆಲ್ಲರೂ ಕೂಡ, ಎಲ್ಲ ಋಜುಗಣಸ್ಥರೆಲ್ಲರೂ ಕೂಡ ಪಕ್ಷಿಗಳೇ, ಹಂಸಗಳೇ. ಮುಂದೆ ಬರುವಂತಹ ದೇವತೆಗಳು ಅವರು ಪಾರಿವಾಳಗಳು, ಪಾರಾವತ ದೇವತಾಸ್ತು. ಮುನಿಗಳು ತಿತ್ತಿರಿ ಪಕ್ಷಿಗಳು, ಮನುಷ್ಯರು ಗಿಣಿಗಳು, ಅಸುರರು ಕಾಗೆಗಳು. ಈ ಎಲ್ಲಾ ಪಕ್ಷಿಗಳ ಒಳಗೂ ಕೂಡ ಅವನಿದ್ದಾನೆ ಅಂತನ್ನುವುದು ವಿಶ್ವ ಪಕ್ಷಿಷು ಚರತೀತಿ ವಿಶ್ವಂ, ಈ 73ನೇ ಅರ್ಥ. ಅದನ್ನು ಕೂಡ ಶ್ರವಣ ಮಾಡಿದ್ದೇವೆ. ಹೀಗೆ 73ನೇ ಅರ್ಥದ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಇಲ್ಲಿಗೆ ಸಮಾಪ್ತಿಯನ್ನು ಕಾಣ್ತಾ ಇದೆ.